शंकरं शंकराचार्यं केशवं बादरायणं सूत्रभाष्यकृतो वन्दे भगवन्तो पुनः पुनः श्रीमच्छंकर भगवत् पूज्यपाद सद्गुरुभ्यो नमः। वन्दे तं सच्चिदानन्दं गिरिवर्यं महामतिं वेद वेदान्तधारज्ञं सद्गुरुं प्रणतोऽस्म्यहं। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। श्री आशा ಎಲ್ಲಿಗಾಗಿತ್ತು ನಿನ್ನೆ ಅಷ್ಟೇ ಕಿಮಪಿ ವಿದ್ವದ್ಬುದ್ಧಿಗಮ್ಯಂ ಸರ್ವಾಂತರತಮಂ ಕೂಟಸ್ಥಂ ಅಜಂ ಅಜರಂ ಅಮೃತಂ ಅಭಯಂ ಶ್ರೋತ್ಸಾದೇರ್ಪಿ ಶ್ರೋತ್ಸಾದಿ ತತ್ಸಾಮರ್ಥ್ಯನಿಮಿತ್ತಂ ಇತಿ ಪ್ರತಿವಚಂ ಶಬ್ದಾರ್ಥಶ್ಚ ಉಪಪದ್ಯತೆ ವಾ ಅಲ್ಲಿಗಾಗಿತ್ತು 18ನೇ ಭಾಷ್ಯ ಭಾಗ ಆಗ್ಬೇಕು ಹಿಂದಿನ ಜ್ಞಾಪಕ ಮಾಡಿದೆ ಒಂದೊಂದು ತತ್ವ ಉಂಟು ಅದೆಂಥದ್ದು ವಿದ್ವದ್ಬುದ್ಧಿಗಮ್ಯ ಜ್ಞಾನಿಗಳ ಬುದ್ಧಿಗೆ ಗೊತ್ತಾಗ ಬುದ್ಧಿಗಮ್ಯ ಅನ್ನೋದು ಅಲ್ಲೂ ಬುದ್ಧಿಗೆ ವಿಷಯವಾಗಿ ಗಮ್ಯವಾಗಿದೆ ಅಂತ ಸಾಲ ಬುದ್ಧಿ ರೂಪದ ಅದೇ ತಗೊಳ್ತಾ ಇರೋದು ನಿಶ್ಚಯ ಮಾಡ್ಕೊಂಡಿದ್ದಾರೆ ಸಮಸ್ತ ರೂಪದ ಅದೇ ತಗೊಳ್ತಾ ಇರೋದು ಆತ್ಮವನ್ನು ನಿಶ್ಚಯ ಮಾಡ್ಕೊಂಡಿದ್ದಾರೆ ಆ ತತ್ವ ಕೂಟಸ್ಥವು ಅಜವು ಅಜರವು ಅಮೃತವೂ ಆಗಿರ್ತಕ್ಕಂಥದ್ದು ಅಭಯವಾಗಿರ್ತಕ್ಕದ್ದು ಅದೇ ಶ್ರೋತ್ರಾದಿಗಳಿಗೂ ಶ್ರೋತ್ರವಾಗಿದೆ ಕಿವಿ ಮುಂತಾದಿಗಳಿಗೂ ಕಿವಿ ಆಗಿದೆ ಅಂದ್ರೆ ಕಿವಿ ಕೇಳಿಸಿದ್ದು ಕೇಳಿಸದೇ ಇರೋದು ಕೇಳಿಸ್ಕೊಳ್ತಾ ಇರೋದು ಕಣ್ಣು ನೋಡಿ ಮಾಡ ಹದಿನೆಂಟನೇ ಭಾಷೆ ಭಾಗ ಆಗ್ಬೇಕು ಎಕೋ ಬರ್ತಾ ಇದೆ ತುಂಬಾ ನಿಮ್ ವಾಯ್ಸ್ ಅಲ್ಲಿ ಹೌದಾ ಯಾಕೆ ಅಜರ ಅಮೃತವಾದ ಅಭಯವಾದ ಬ್ರಹ್ಮವು ನಮ್ಮಗಳ ಆತ್ಮವಾಗಿದೆ ಎಂಬುದನ್ನ ಅವರು ಕಂಡುಕೊಂಡಿರ್ತಾರೆ ಶ್ರೋತ್ರಾದಿಗಳು ಶ್ರೋತ್ರವಾಗಿದೆಯಪ್ಪ ಅಂತ ಈ ರೀತಿ ಹೇಳಿದರು ಹಾಗೆ ಇವಾಗ ಮನಸ್ಸಿಗೂ ಮನಸ್ಸಾಗಿದೆ ಅನ್ನುವಂತಹ ಮಂತ್ರ ಭಾಗಕ್ಕೆ ವ್ಯಾಖ್ಯಾನ ಮಾಡಬೇಕು ಅಂತ ಹೊರಟಿದ್ದಾರೆ ತಥಾ ಮನಸಃ ಅಂತಃಕರಣಸ್ಯ ಮನಃ ಹಾಗೆ ಮನಸ್ಸಿಗೂ ಮನಸ್ಸು ಅಂದ್ರೆ ಬರೀ ಮನಸ್ಸು ಒಂದೇ ತಗೊಳ್ಳಿಲ್ಲ ಇಡೀ ಅಂತಃಕರಣಕ್ಕೆ ತಗೊಂಡ್ಬಿಟ್ರು 4 ವೃತ್ತಿಗೂ ಬುದ್ಧಿ ಚಿತ್ತ ಮನಸ್ಸು ಅಹಂಕಾರ ನಾನು ಅನ್ನೋದಕ್ಕೂ ಅಹಂಕಾರಸ್ಯಾಪಿ ಅನುಭೂಯಮಾನತ್ವಾದ್ ಉಪಲಭ್ಯಮಾನತ್ವಾದ್ ಅಹಂಕಾರ ಗೊತ್ತಾಗ್ತಿದೆ ಚೈತನ್ಯಕ್ಕೆ ನಾನು ಅನ್ನೋದನ್ನು ವಿಷಯ ಮಾಡ್ಕೊಳ್ತಾ ಇದೆ ನಾನು ಅನ್ನೋದಕ್ಕೂ ತಡಿಕೆ ಆಗಿದೆ ಸಾಕ್ಷಿ ಆಗಿದೆ ಇನ್ನು ಬುದ್ಧಿಗೆ ಮನಸ್ಸಿಗೆ ಚಿತ್ತಕ್ಕೆ ಸಾಕ್ಷಿ ಅಂತ ಹೇಳಲೇಬೇಕಾಗಿಲ್ಲ ಮನೋಬುದ್ಧಿ ಅಹಂಕಾರ ಚಿತ್ತ ವಿಜ್ಞಾನ ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ಅಷ್ಟೇ ವಿಜ್ಞಾನ ಇಲ್ಲ ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ಅಂತ ಇದೆ ಅಲ್ಲಿ ವಿಜ್ಞಾನ ಇಲ್ಲ ಅಲ್ಲಿ ಬುದ್ಧಿಯೇ ವಿಜ್ಞಾನ ಅಲ್ಲಿ ವಿಜ್ಞಾನ ಮತ್ತೆ ಬೇರೆ ಮಾಡಿಲ್ಲ ಮಹಾನಾರಾಯಣದ ಬರಲ್ಲ ಮನೋಬುದ್ಧಿ ಅಹಂಕಾರ ಚಿತ್ತ ವಿಜ್ಞಾನ ಬರಲ್ಲ ಹಂಗ್ ಬರಲ್ಲ ಮನೋಬುದ್ಧಿ ಅಹಂಕಾರ ಚಿತ್ತ ವಿಜ್ಞಾನವೇ ಶುದ್ಧಿ ಅಂತ ವಿಜ್ಞಾನ ಶುದ್ಧಿ ಬರಲಿಲ್ಲ ಪ್ರತಿಷ್ಠೆ ಬರುತ್ತಾ ಪ್ರಾಣ ಪ್ರತಿಷ್ಠೆ ಬರುತ್ತಂತೆ ಮನೋಬುದ್ಧಿ ಅಹಂಕಾರ ಚಿತ್ತ ವಿಜ್ಞಾನಾನಿ ಯಹೈವಾಗತ್ಯ ಸುಪಂಚರಂ ತಿಷ್ಠಂತೋ ಬಲ್ಬ ಅದೇ ಆ ಪ್ರಮಾಣವಲ್ಲ ಕಲಾ ಹೊಂದಿಸ್ಬೋದು ಆ ಹೊಂದಿಸ್ಕೊಳ್ಳೋ ವಿಷಯ ಬೇರೆ ಅದು ಹೊಂದೇ ಹೌದು ಎಲ್ಲ ದೋಷ ಇಲ್ಲ ಹೊಂದಿದ್ದನ್ನು ವಿಶೇಷವೂ ಇಲ್ಲ ಅದು ನಮ್ಮ ಚೈತನ್ಯದಲ್ಲಿ ಬರೋ ವಿಜ್ಞಾನ ವಿಜ್ಞಾನ ನಿಶ್ಚಯ ಬುದ್ಧಿ ಹೌದೌದು ಹೌದೌದು ಇಲ್ಲಿ ಇಡೀ ಅಂತಃಕರಣ ತಗೊಂಡ್ಬಿಟ್ರು 4 ವೃತ್ತಿಯಿಂದ ಪ್ರಧಾನವಾದ 4 ವೃತ್ತಿ ಅನಂತ ವೃತ್ತಿ ಇದೆ ಅನಂತ ವೃತ್ತಿ ಎಲ್ಲವನ್ನೂ 4 ಅಡಕ ಮಾಡಿದ್ದಾರೆ ಹಾಗಾಗಿ ಅದಷ್ಟಕ್ಕೂ ಸಾಕ್ಷಿಯಾಗಿರುವ ಅಷ್ಟನ್ನು ಬೆಳಗುವ ಅದಕ್ಕೆ ಅಷ್ಟಕ್ಕೂ ತಿರುಳಾಗಿರುವ ಹೀಗೆ ಗುಳ್ಳೆಯ ತಿರುಳು ನೀರೆಯೋ ಎಲ್ಲಾ ಪ್ರತ್ಯೇಕ ತಿರುಳು ಆತ್ಮನೇ ಇದ್ದಾನೆ ಹಾಗಾಗಿ ಅದಕ್ಕೂ ಆ ಮನಸ್ಸಿಗೂ ಮನಸ್ಸಾಗಿದ್ದಾನೆ ಅಂತ ಹೇಳ್ತಾ ಈಗ ಬರೀತಾರೆ ನಹಿ ಅಂತಃಕರಣಂ ಅಂತರೇಣ ಚೈತನ್ಯ ಜ್ಯೋತಿಷೋ ದೀಧಿತಿಂ ಸ್ವವಿಷಯ ಸಂಕಲ್ಪ ಅಧ್ಯವಸಾಯಾದಿ ಸಮರ್ಥಂ ಸ್ಯಾತ್ ಅಂತಃಕರಣ ಇದೆಯಲ್ಲಪ್ಪ ಅಂತಃಕರಣ 4 ತಗೊಂಡ್ಬಿಡೋ ಅದಿದೆಯಲ್ಲ ಅದು ಚೈತನ್ಯ ಜ್ಯೋತಿಷೋ ದೀದಿತಿ ಮಂತರೇಣ ಚೈತನ್ಯ ಜ್ಯೋತಿಷಿನ ಉರಿ ದೀದಿತಿಂದ ಉರಿವಿಕೆ ಅದಿಲ್ಲದೆ ಚೈತನ್ಯ ಜ್ಯೋತಿಷಿನ ಉರಿವಿಕೆ ಇಲ್ಲದೆ ಅದರ ಬೆಳಗುವಿಕೆ ಇಲ್ಲದೆ ಅದರಿಂದ ತಾನು ವ್ಯಾಪ್ತನಾಗದೆ ಈ ಅಂತಃಕರಣವು ತನ್ನ ವಿಷಯದ ಸಂಕಲ್ಪ
ಹೀಗೆ ಮಾಡ್ತೀನಿ ಅಂತ ಅನ್ಕೊಳ್ಳೋದು. ಅಧ್ಯವಸಾಯ ನಿಶ್ಚಯ ಮಾಡ್ಕೊಳ್ಳೋದು. ಆದಿ ಶಬ್ದದಿಂದ ಎಚ್ಚರವಾಗಿದ್ದೀನಿ ಚಿತ್ತ, ನಾನು ಅನ್ಕೊಳ್ಳೋದು ಅಹಂಕಾರ, ಯಾವ ಸಾಮರ್ಥ್ಯವೂ ಇಲ್ಲ ಅದಕ್ಕೆ. ಎಲ್ಲಕ್ಕೂ ಇದೇ ಮೂಲ. ಇವನೇ ಅಷ್ಟಾಗಿ ತೋರಿಸಿರೋದು, ಇವನನ್ನು ಅಷ್ಟಾಗಿ ನಾವು ತಿಳಿಸಿರೋದು, ಅರಿತಿರೋದು. ಇವನ ಅರಿವಿಲ್ಲದೆ ಇದ್ದ ಕಾರಣ ಇವನು ಯಾರು ತೋರ್ತಾ ಇದ್ದಾನೆ, ಅಂತಃಕರಣಗಳೆಲ್ಲ ಇದೆ, ಅದಕ್ಕೆ ವಿಷಯದ ಪ್ರಪಂಚ ಇದೆ, ಅದಕ್ಕೆ ಆಧಾರವಾದ ಕಾರಣಗಳು ಇಂದ್ರಿಯಗಳಿದೆ, ಈ ರೀತಿ ಎಲ್ಲ ತಪ್ಪಿಕೆ ಉಂಟಾಗಿದೆ. ಅದರ ಒಂದು ಸಹಾಯವಿಲ್ಲದೆ, ಅದರ ಒಂದು ಉರಿಯುವಿಕೆ ಇಲ್ಲದೇನೆಯೇ ಇವಳು ಯಾವ ವ್ಯಾಪಾರವನ್ನು ಮಾಡಲ್ಲ. ಕಾಷ್ಠ ಲೋಷ್ಟ ಸಮಾಹ ಕೆ ಕಾರ್ಯಕರ ಸಂಘಾತ, ದೇಹೇಂದ್ರಿಯ ಸಂಘಾತಗಳೆಲ್ಲವೂ ಕಟ್ಟಿಗೆ ಮಣ್ಣು ಸಮಾನವೇ ಹೊರತು ಏನು ಕಿಮ್ಮತ್ತಿಲ್ಲ ಅದಕ್ಕೆ. ಅದೇ ನಿಜವಾದ ಸ್ವರೂಪ, ಅದೇ ಅರಿವು, ಅದೇ ಪರಮಾರ್ಥ. ಆ ಸಾಮರ್ಥ್ಯವು ಅದಕ್ಕೆ ಇರುವುದಿಲ್ಲವಲ್ಲವೇ, ಇರುವುದಿಲ್ಲ, ಅಷ್ಟೇ ಇರುವುದಿಲ್ಲ ತಾನೆ ಅಂತ ಹೇಳ್ತಾ ಇದ್ದಾರೆ. ತಸ್ಮಾತ್ ಮನಸ್ಸೋಪಿ ಮನಃ ಇತಿ. ಆದ್ದರಿಂದ ಆ ಆತ್ಮತತ್ವವು ಮನಸ್ಸಿಗೂ ಮನಸ್ಸಾಗಿದೆ, ಮನಸ್ಸನ್ನು ಬೆಳಗುವಂಥದ್ದಾಗಿದೆ. ಇದು ತಿಳ್ಕೊಳ್ಳೋ ಪ್ರಕಾರ. ಇದು ಬರೀ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ಅನ್ಕೋಬೇಡಿ, ಸುಮ್ಮನೆ ಒಂದು ಸಂದೇಶ ಕೊಡ್ತಾ ಇದ್ದಾರೆ, ಸ್ಟೇಟ್ಮೆಂಟ್ ಹಾಕ್ತಾ ಇದೆ ಅನ್ಕೋಬೇಡಿ. ಈ ರೀತಿಯಾಗಿ ಕಂಡ್ಕೋಬೇಕು. ಕಂಡ್ಕೊಳ್ಳೋ ಪ್ರಕಾರವನ್ನು ಹೇಳ್ತಿದ್ದಾರೆ. ನಾನು ಹಾಗಿದ್ದೀನಿ ಅಂತ, ನಾನು ಮನಸ್ಸಿಗೂ ಮನಸ್ಸಾಗಿದ್ದೀನಿ, ಬುದ್ಧಿಗೂ ಬುದ್ಧಿಯಾಗಿದ್ದು, ಎಲ್ಲಾ ವ್ಯಾಪಾರಕ್ಕೂ ಸಾಕ್ಷಿಯಾಗಿ, ಯಾವ ವ್ಯಾಪಾರವನ್ನು ನಾನು ಮಾಡಿದೆ, ಎಲ್ಲಕ್ಕೂ ತಡುಕಿ ಅಂತಿದ್ದು, ಎಲ್ಲಕ್ಕೂ ಪ್ರೇರಕರಾಗಿದೆ. ನನಗೆ ಮಾತ್ರ ಇದು ಯಾವುದರ ಸಂಬಂಧವೂ ಇಲ್ಲ, ಇದ್ಯಾವುದು ನನ್ನ ಬಿಟ್ಟು ಏನು ವ್ಯಾಪಾರ ಮಾಡೋದಿಲ್ಲ. ನಿಜ ಹೇಳಿದ್ರೆ ಎಲ್ಲದರ ತಿರುಳು ನಾನೇ ಆಗಿದ್ದೀನಿ. ನನಗೆ ಈ ಇಂಚಿಂತ ಅಜಾಡಿ ಇದು ಹೆಸರು, ಕಿವಿ ಅಂತ ಹೆಸರು ನನಗೆ. ಶೃಣ್ವತಿ ಭವತಿ ಶ್ರೋತ್ರಂ, ಹಾಗೆ ಎಲ್ಲ ಆಯಾಯ ಕ್ರಿಯಾಕಾಲಗಳು ಇವನೇ ಆಯಾ ರೀತಿ ತೋರಿಸ್ತಾರೆ. ಅದನ್ನ ಮನಸ್ಸಿಗೂ ಮನಸ್ಸಾಗಿದ್ದೀನಿ ಅಂತ ಹೇಳಿ ಈ ವಿವೇಕ ಜ್ಞಾನಕ್ಕಾಗಿ ಈ ರೀತಿ ಉಪದೇಶ. ವಿಂಗಡ ಮಾಡ್ಕೊಳ್ಬೇಕು. ಉಪಾಧಿಗಳಲ್ಲಿರುವ ತಾದಾತ್ಮ್ಯತೆ ಬಿಟ್ಕೊಂಡು ವಿಂಗಡವಾಗಿ ಮಾಡ್ಕೊಂಡು ಕೇವಲವಾದ ರೂಪದಿಂದ ತನ್ನನ್ನು ಗುರುತಿಸ್ಕೊಳ್ಬೇಕು. ಒಂದು ಸಲ ತನ್ನನ್ನು ನಿಜ ರೂಪದಿಂದ ಗುರುತಿಸ್ಕೊಂಡ ಅಂದ್ರೆ ಕಲ್ಪಿತ ರೂಪದೆಲ್ಲ ತೋರ್ತಾರೆ, ನಾನೇನು ಗೊತ್ತಾಗ್ಬಿಡುತ್ತೆ. ಅವನಿಗೆ ಏನ್ ಮಾಡ್ತಾನೆ, ಸ್ವಲ್ಪ ಮರೆಯಾಗೋದಿಲ್ಲ, ಬಿಟ್ಟೋಗೋದೇ ಇಲ್ಲ. ಗಣಿತ ಗೊತ್ತಾಗಿ ಮರ್ಸೋಗ್ಬಿಡುತ್ತೆ, ವ್ಯಾಕರಣ ಮರ್ಸೋಗ್ಬಿಡುತ್ತೆ. ಯಾಕೆ ಹೇಳೋ, ಅನಾತ್ಮ ಅದು ಬಂದದ್ದು. ಸ್ವರೂಪ ಮರ್ಸೋಗಲ್ಲ. ಸ್ವರೂಪಸ್ಯ ಅನಪಾಯಿತ್ವ. ಒಂದು ಸಲ ಪರಿಚಯವಾಗುತ್ತಲೇ ಅಷ್ಟನ್ನು ಅಳಿಸಿ ಪರಿಚಯವಾಗುತ್ತೆ. ಅದು ಬಾರಿಕೆ ಮಾಡಿ. ಅದಕ್ಕೆ ಕನಸಲ್ಲೂ ಹಾಗೆ ಇರ್ತಾನೆ. ಸ್ವರೂಪಸ್ಯ ಅನಪಾಯಿತ್ವ. ಸ್ವರೂಪ ಬಿಟ್ಟೋದಿಲ್ವ ಅಂದ. ಸ್ವರೂಪವನ್ನು ಇಟ್ಕೊಂಡೇ ಕನಸು ತೋರ್ಬೇಕು, ಸ್ವರೂಪದಲ್ಲೇ ಸುಷುಪ್ತಿ ಕಲ್ಪನೆ ಬರಬೇಕು, ಸ್ವರೂಪವೇ ಚೆನ್ನಾಗಿ ತೋರಿಸಿರೋದು. ಹಾಗೆ ಒಂದು ಸಲ ತತ್ವಜ್ಞಾನವಾಗುತ್ತಲೇ ಆ ತತ್ವಜ್ಞಾನಕ್ಕೆ, ಆ ಜ್ಞಾನ ಇದ್ದವಿ ಪರಮಾರ್ಥ ಜ್ಞಾನಕ್ಕೆ ಆಸ್ಪದವಾದ ತಾನು ಮಾತ್ರ ಎಂದಿಗೂ ಪರೋಕ್ಷವಾಗೋದಿಲ್ಲ, ಬಿಟ್ಟೋಗೋದಿಲ್ಲ, ಮರೆಯಾಗೋದಿಲ್ಲ, ಮರ್ತೋಗೋದಿಲ್ಲ. ಯ ಬುದ್ಧಿ ಮನಸಿ ಏಕೀಕೃತ ನಿರ್ದೇಶ ಮನಸಃ ಇತಿ. ಈ ಮನಸ್ಸೋ ಮನಃ ಬುದ್ಧಿಯರ್ಪಿ ಬುದ್ಧಿ ಅಂತ ಹೇಳೇ ಇಲ್ವಲ್ಲ ಅಂತಂದ್ರೆ ಹಾಗ ಅನ್ಕೋಬೇಡಿ. ಉಪಲಕ್ಷಣವಾಗಿ ಮನಸ್ಸನ್ನು ಹೇಳಿದೆ. ಬರೀ ಬುದ್ಧಿ ಮನಸ್ಸು ಎರಡೇ ಅಲ್ಲ, ಬುದ್ಧಿ ಮನಸ್ಸು ಚಿತ್ತ ಅಹಂಕಾರ ಎಲ್ಲವನ್ನು ಒಂದು ಮಾಡ್ಕೊಂಡು ಮನಸ್ಸೋ ಮನಃ. ಸದ್ಯಕ್ಕೆ ಬುದ್ಧಿಯನ್ನು ಮನಸ್ಸನ್ನು ಒಂದು ಮಾಡಿಕೊಂಡು ಆತನು ಬುದ್ಧಿಗೂ ಬುದ್ಧಿಯಾಗಿದ್ದಾನೆ, ಮನಸ್ಸಿಗೂ ಮನಸ್ಸಾಗಿದ್ದಾನೆ ಅಂತ ಹೇಳಿ ನಮ್ಮನ್ನೇ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇರೋದು, ನಿಮ್ಮನ್ನು ಪರಿಚಯ ಮಾಡ್ಕೊಡ್ತಾ ಇದೆ. ಹೀಗೆ ಕಂಡ್ರು ನೀವು ನೋಡ್ಕೊಳ್ರೋ, ನೀವು ಉಪಾಧಿಗಳಿಂದ ಕೂಡ್ಕೊಂಡವರಲ್ಲ, ಸಂಸಾರಿಗಳಲ್ಲ, ದೇಹಜ್ಞ ಮನೋಬುದ್ಧಿ ನಾನು ಅನ್ಕೊಂಡು ಮೋಸ ಹೋಗ್ಬೇಡಿ, ಇದು ನಿಮ್ಮ ನಿಜ ರೂಪ ಅಲ್ಲ ಅಂತ ನಮ್ಗೆ ಮಾಡ್ತೀವಿ. ಕಾರುಣ್ಯದಿಂದ ತಿಳಿಸ್ಕೊಡ್ತಾ ಇದೆ. ಕುಣ್ಕೊಂಬಿಡಿ, ಗೊತ್ತಾಕೊಂಬಿಡಿ, ಮಾಡಿಕೊಳ್ಳುತ್ತಲೇ ಶೋಕ ಮೋಹಾದಿಗಳೆಲ್ಲ ದೂರ ಆಗ್ಬಿಡ್ತೀರ. ಯಾವ ಭಯವೂ ಇರಲ್ಲ, ಯಾವ ದುಃಖವೂ ಇರಲ್ಲ, ಯಾವ ತರಹ ಜಂಜಾಟವೂ ಇರಲ್ಲ. ಜೀವನದಲ್ಲಿ ನಿತ್ಯಾನಂದಿಗಳಾಗಿರ್ತೀರ. ಆನಂದಕ್ಕೆ ತಾನೇ ಒದ್ದಾಡ್ತಿರೋ ಮನುಷ್ಯ. ಆದ್ರೆ ಇವನು ಒದ್ದಾಡ್ತಿರೋ ಎಲ್ಲ ಆನಂದವೂ ಕಾಲ್ಪನಿಕ ಆನಂದವಾಗಿದೆ. ಪರಮಾರ್ಥ ಆನಂದವನ್ನ ಕಂಡುಕೊಂಡು ನಿತ್ಯ ಸುಖಿಯಾಗಿರ್ತಾರೆ. ಈಗ ಯದ್ವಾಚೋಹ ವಾಚಂ, ಯಾವುದು ವಾಕ್ಗೂ ವಾಕ್ಕಾಗಿದೆಯೋ ಅಂತ ಈ ರೀತಿ ಬರ್ತಾ ಇದೆ. ಇದು ಬ್ರಹ್ಮ ವಾಚೋಹ ವಾಚಂ ಅಂತ. ಇವಾಗ ಯಚ್ಛಬ್ದ ಯಸ್ಮಾದರ್ಥೇ ಶ್ರೋತ್ರಾದಿಭಿ ಸರ್ವೈ ಸಂಬದ್ಧತೆ. ಯಚ್ಚನು ಯಾವುದೂ ನಿರ್ದೇಶಾರ್ಥ ಮಾಡಲಿಲ್ಲ. ಯಾವ ಕಾರಣದಿಂದ ಶ್ರೋತ್ರಾದಿಗಳಿಗೂ ಶ್ರೋತ್ರಾದಿ ಆಗಿದೆಯೋ ಅಂತ ಅದು ಯಸ್ಮಾದರ್ಥದಲ್ಲಿ ತಗೊಂಡಿದ್ದಾನೆ ಯಚ್ಛಬ್ದವನ್ನ. ದ್ವಾಚೋಹ ವಾಚ ಯಚ್ಚನ ಯಸ್ಮಾತ್ ಅಂತ, ಯಾವ ಕಾರಣದಿಂದ ವಾಕ್ಯಗೂ ವಾಕ್ಕಾಗಿದೆಯೋ ಅಂಥದನ್ನು ಕಂಡುಕೊಂಡವನು ಧೀರನು, ಅವನು ಅಮೃತನಾಗುತ್ತಾನೆ ಅಂತ ಮುಂದೆ ಹೇಳ್ತಾ ಇದೆ ಫಲಶ್ರುತಿ. ಯಸ್ಮಾತ್ ಯಾವ ಕಾರಣದಿಂದ, ಯಸ್ಮಾತ್ ಅರ್ಥದಲ್ಲಿ
ಎಷ್ಟು ಶಬ್ದ ಬಂದಿದೆ ಅಂದ್ರೆ ಯಾವ ಕಾರಣ ಯಾವ ಆತ್ಮನಿಮಿತ್ತದಿಂದ ಅದು ಶ್ರೋತಾದಿ ಎಲ್ಲರೊಂದು ನೆನೆಸ್ಕೋಬೇಕು ಬರೀತಾರೆ ಯಸ್ಮಾತ್ ಶ್ರೋತಸ್ಯ ಶ್ರೋತಂ ಯಾವ ಕಾರಣ ಯಸ್ಮಾತ್ ಮನಸೋ ಮನಃ ಇತ್ಯೇವಂ ಯಾವ ಕಾರಣ ಅದು ಕಿವಿಗೂ ಕಿವಿಯಾಗಿದೆಯೋ ಮನಸ್ಸಿಗೂ ಮನಸ್ಸಾಗಿದೆಯೋ ಕಣ್ಣಿಗೂ ಕಣ್ಣಾಗಿದೆಯೋ ಹಾಗೆ ಪ್ರಾಣಕ್ಕೂ ಪ್ರಾಣವಾಗಿದೆಯೋ ಅಂತ ಹೇಳಿ ಈ ರೀತಿ ಇರೋದ್ರಿಂದ ಅದನ್ನು ಕಂಡ್ಕೊಂಡು ಅಮೃತರಾಗ್ತಾನೆ ಇಲ್ಲಿ ವಾಚೋಹ ವಾಚ ಮಿತಿ ದ್ವಿತೀಯ ಪ್ರಥಮಾತ್ಮೇನ ಪರಿಣಮ್ಯತೆ ಅಲ್ಲ ಹೀಗಿರೋದ್ರಿಂದ ಅಂತ ಕಂಡ್ಕೊಂಡು ಮುಕ್ತನಾಗ್ತಾನೆ ಮುಕ್ತನಾಗೋದಕ್ಕೆ ಹೇತು ಕೊಡ್ತಾ ಇದ್ದಾರೆ ಪದಭಾಷೆಯಲ್ಲಿ ವಾಕ್ಯ ಮಾಡೇ ಇಲ್ಲ ವಾಕ್ಯ ಭಾಷೆ ಹೀಗೂ ಮಾಡಿದ್ದಾರೆ ಯಸ್ಮಾರ್ಥ ಮಾಡಿಲ್ಲ ಬೇಕೇ ಬೇಕು ಅರ್ಥಕ್ಕೆ ಭಾಷ್ಯಕಾರರು ಅದನ್ನು ತೋರಿಸಿದ ಉಪಲಕ್ಷವಾಗಿ ಹೀಗೂ ಹೊಂದತ್ತೆ ಅಂದ್ರೆ ನಮೇ ದ್ವೇಷ ಕನ್ನಡದ ಸ್ವಾಮಿಗಳು ಅರ್ಥ ಬರೀಲಿಲ್ಲ ಅದಕ್ಕೆ ಕೇಳಿದೆ ಹಾಗೇನಿಲ್ಲ ಸೋಪಿ ಶ್ರುತ್ಯರ್ಥಷ್ಟೇ ನಮೇ ದ್ವೇಷ ಅಂತ ಭಾಷೆಗೆ ಬಂದಿದ್ದಾರೆ ಶ್ರುತ್ಯರ್ಥವಾಗುವುದಾದ್ರೆ ನಂಗೇನ್ ದ್ವೇಷ ಇಲ್ಲ ಕಣಯ್ಯ ನಾನು ಒಂದು ಅರ್ಥ ತೋರಿಸಿದ್ದೀನಿ ಈ ಅರ್ಥ ತಪ್ಪೇನಲ್ಲ ಅಲ್ಲ ನಾನು ಏಕಾಗ್ರ ಆಗ್ರಹಪೂರ್ವಕ ನಾನು ಶಬ್ದವು ನಿರ್ದೇಶ ಕೂಡುದು ಹಾಗೇನಂತಿಲ್ಲ ಯತ್ ಶ್ರೋತು ಹಸ ಶ್ರೋತಂ ತದ್ವಿಮುಚ್ಯ ಬಹುಧೀರ ಹೊಂದಿಸ್ಬೋದು ಹೊಂದ್ಸೋಕ್ಕಾಗಲ್ಲ ಅಂತಿಲ್ಲ ಭಾಷೆಗಾರ ಹಾಗೆ ಮಾಡ್ಕೋಬೇಕಾದ್ರೆ ಈ ವಿಶೇಷ ತೋರಿಸುವಂತ ಪ್ರಯೋಜನ ಏನಿತ್ತು ಇದರಲ್ಲಿ ಹಾಗಲ್ಲ ಹೀಗಿರೋದ್ರಿಂದ ಈಗ ಅಮೃತತ್ವಕ್ಕೆ ಹೇತು ಕೊಟ್ಟಂಗಾಯ್ತು ಅಮೃತತ್ವ ಯಾಕೆ ಮಾಡ್ಕೊಳ್ತಾನೆ ಅಂತ ಯಾವುದಕ್ಕೂ ಸೇರ್ಕೊಂಡಿಲ್ಲವಾದ್ರಿಂದ ಅದು ಪಡ್ಕೊಂಡ್ರೆ ಅನುಕೂಲ ಆಗ್ತಾನೆ ಹೇತು ಕೊಟ್ಟಂಗಾಯ್ತು ಹಿಂಗೂ ಆಗತ್ತೆ ಯಾವ್ದ್ರಿಂದ ಬೇರೆ ಆಗಿದೆಯೋ ಅದು ಬೇರೆ ಆಗಿದ್ದು ಅಂತ ಆಗಲ್ಲ ಅದು ಯಾವ್ದು ಅದೋ ಅದನ್ನ ತಿಳ್ಕೊಂಡ್ರೆ ಆಗತ್ತೆ ಅಂತ ಹೇಳಿ ಒಂದು ನಿರ್ದೇಶ ವಾಕ್ಯ ಆಗುತ್ತೆ ಶ್ರೋತ್ರ ಅನ್ನೋದೇ ಬೇರೆ ಗೊತ್ತಾಗ್ತಾ ಇಲ್ಲ ಹಾ ಶ್ರೋತಸ್ಯ ಅನ್ನೋದು ಯಾವ್ದಿದೆಯೋ ಆಗತ್ತೆಪ್ಪ ಆಗಲ್ಲ ಅಂತಿಲ್ಲ ಭಾಷಿಕಾರ ಕಿವಿ ಅನ್ನೋದು ಕಿವಿಯಿಂದ ಬೇರೆ ಆಗತ್ತೆ ಹೌದೌದೌದು ಕಿವಿ ತಪ್ಪದಿದೆಯಾ ಅದನ್ನ ಉದ್ದೇಶ ಏನಿತ್ತು ಅದೊಂದು ಪ್ರಕಾರ ವ್ಯಾಖ್ಯಾನ ಪ್ರಕಾರ ಅಷ್ಟೇ ಅದೇನು ಇದಲ್ಲ ಅದು ಆಗ್ರಹ ಇಲ್ಲ ಭಾಷೆಗಾರರಿಗೆ ಹಾಗೆ ಏವಸ್ತಿ ತದ ಚಿಂತೆ ಅಂತ ಅರ್ಥ ಮಾಡ್ಬೋದು ಏವಸ್ತಿ ತದ ಚಿಂತೆ ಇದೇವಸ್ತಿ ಹಾಗೆ ಮಾಡ್ಬೋದು ವಿಶೇಷ ವಿಶೇಷಗಳಿಂದ ನಮ್ಮ ಕೇಳುವಾಗ ಒಂದು ಪದ ಒಂದಕ್ಕೆ ವಿಶೇಷ ವಿಶೇಷ ಭಾವ ಭಾವ ಮಾಡುವುದು ತಪ್ಪಿಲ್ಲ ಏನು ಇದು ಈಗ ನಿರ್ವಯವಾದ್ದರಿಂದ ವಿಕಾರವಾಗೋದಿಲ್ಲ ಅಂತ ಹೇಳಿದ್ರಿಂದ ಅವಯವ ಇಲ್ಲ ಹೀಗೆ ಯಾವ ಕಾರಣ ಕಿವಿಗೂ ಕಿವಿಯಾಗಿದೆಯೋ ಮನಸ್ಸಿಗೂ ಮನಸ್ಸಾಗಿದೆಯೋ ಅಂತ ಹೇಳಿ ಈ ರೀತಿ ಇಟ್ಕೊಂಡ್ರೆ ಅಂಥ ತತ್ವವನ್ನ ಕಂಡುಕೊಂಡವನು ಅಮೃತನಾಗ್ತಾನೆ ಮುಕ್ತನಾಗ್ತಾನೆ ಅಂತ ಸೇರೆ ವಾಚೋಹ ವಾಚಮಿತಿ ದ್ವಿತೀಯ ಪ್ರಥಮಾತ್ಮೇನ ಪರಿಣಮ್ಯತೆ ವಾಚೋಹ ವಾಚಂ ಅಂತಿದೆ ವಾಚೋಹ ವಾಕ್ ಅಂತ ಮಾಡ್ಕೊಳ್ಳಿ ದ್ವಿತೀಯ ಭಕ್ತಿಯನ್ನು ಪ್ರಥಮ ಭಕ್ತಿಗೆ ಬದಲಾಯಿಸ್ಕೋಬೇಕಾಗತ್ತೆ ಅಂತ ಭಾಷೆಗಾರರು ಇದು ಮಾಡ್ತಿದ್ದಾರೆ ಇದನ್ನು ಹೊರದಾಕಿದ್ದಾರೆ ಪದಭಾಷೆ ವಾಕ್ಯ ಭಾಷೆಯಲ್ಲಿ ವಾಚೋಹ ವಾಕ್ ಅತಿಮುಚ್ಯ ವಾಚೋಹ ವಾಚಂ ಅತಿಮುಚ್ಯ ಅಮೃತ ಭವಂತಿ ಮಾಡಿದ್ದಾರೆ ವಾಕಿಗೂ ವಾಕಾಗಿರುವುದನ್ನು ಬಿಟ್ಬಿಟ್ಟು ಕಂಡ್ಕೊಂಡು ಅದನ್ನು ಇದಕ್ಕೆ ಮಾಡ್ಕೊಂಡ್ರು ಅಷ್ಟನ್ನು ಹಂಗೆ ಮಾಡ್ಬೇಕು ಹಾಗಿದ್ದೇ ಇದೆಯಲ್ಲ ಅದು ದ್ವಿತೀಯ ಪ್ರಥಮ ಸಮಾನದಲ್ಲ ಸೌ ಪ್ರಾಣಸ್ಯ ಪ್ರಾಣಃ ಯದ್ ಮನಸೋ ಮನಃ ಶ್ರೋತಸ್ಯ ಶ್ರೋತೋ ಸೌ ಪ್ರಾಣಸ್ಯ ಪ್ರಾಣಃ ವಾಚೋಹ ವಾಚಂ ಅತಿಮುಚ್ಯ ಸೌನ ಸಯವ ಪ್ರಾಣಸ್ಯ ಪ್ರಾಣ ಅದಕ್ಕಿದು ಕಾರಣ ಅಲ್ಲ ಯಾವ್ದು ಮನಸ್ಸಿಗೂ ಮನಸ್ಸು ಅವನೇ ಪ್ರಾಣಕ್ಕೂ ಪ್ರಾಣ ಅಂತ ಹಂಗಂತಿಲ್ಲ ಅವ್ರ ಮನಸ್ಸಿಗೂ ಮನಸ್ಸು ಪ್ರಾಣಕ್ಕೂ ಪ್ರಾಣ ಕಣ್ಣಿಗೂ ಕಣ್ಣು ಕಿವಿ ಹಾಗಂತ ಇರೋದು ಮನಸ್ಸಿಗೆ ಮನಸ್ಸು ಆಗಿರೋನೇ ಪ್ರಾಣಕ್ಕೂ ಪ್ರಾಣನು ಅಂತ ಹಾಗೆ ಅದಕ್ಕೆ ಅದಾಗಿರೋನು ಇದು ಹೇತು ಹಾಗೆ ಮಾಡ್ತಿಲ್ಲ ಮನಸ್ಸಿಗೆ ಮನಸ್ಸು ಆಗಿರೋದ್ರಿಂದ ಪ್ರಾಣಕ್ಕೂ ಪ್ರಾಣನು ಸಯವ ಅಂತ ಯಹ ಮನಸ್ಸ ಪ್ರಾಣಸ್ಯ ಮನಸ್ಸು ಮನಃ ಸಯವ ಪ್ರಾಣಸ್ಯ ಅಲ್ಲ ಅವನಾದ್ರೆ ಆಗುವುದಲ್ಲ ಅವನೇ ಇದು ಆಗಿದ್ದಾನೆ ಸರಿಯಪ್ಪ ಸೌ ಪ್ರಾಣಸ್ಯ ಪ್ರಾಣ ಸಯವ ಅನ್ನೋರ್ಥಲ್ಲೇ ಪ್ರಾಣಸ್ಯ ಪ್ರಾಣ ಸರಿ ಪ್ರಾಣಸ್ಯ ಪ್ರಾಣಂ ಅತಿ ಮುಖ್ಯ ಸಹ ವಾಚೋ ವಾಚ ಸಹ ವಾಚೋ ವಾಕ್ ಆಗ್ಬೇಕು
ಸಹ ಮಾಡಿದ ಹೇ ವಾಚೋ ವಾಕ್ ಮಾಡ್ಕೋಬೇಕು. ವಿಭಿನ್ನ ವಾಕ್ಯವನ್ನು ಹೇಳಿದ ಅದನ್ನ ಮತ್ತೆ ವಾಕ್ಯನ ಹೇಳಿದ ಸಪೋಸ್ ವಾಕ್ಯ ಮಾಡಬೇಡ ಅಂತ ಯಾವಾಗಲೂ ಬಂದು ಮಂತಲ್ಲಿ ಸಂಭವತ್ಯೇಕ ವಾಕ್ಯಸ್ಯ ವಾಕ್ಯ ಭೇಜೋ ನಿಜದೆ ಅಂತ ಸಹ ಪ್ರಾಣ ಅಂತ ಎರಡು ಪ್ರಥಮ ಇದೆ. ವಾಚೋ ವಾಚಂ ಎಂಬುದೇ ಒಂದಿದೆ. ಈಗ ಬಹುನಾಮದ್ರು ಅಲ್ಲೇ ಹೇಳಿದ್ರು ಒಂದು ಮಾಡಿದ್ವಿ, ಒಂದು ಬರ ವಾಚಮ್ಮನ ವಾಕ್ ಅಂತ ಮಾಡಿದ್ ಸಾಕು. ಅದು ಬಹುನಾಮದ್ರು ಬಹುನಾಮನಿಗೆ ಬಹುಲ ಅನುಸರಿಸ್ಬೇಕವ್ರು ಒಬ್ಬನ್ನು ಬಹಳ ಜನ ಅನುಸರಣೆ ಮಾಡಬಾರ್ದು. ಅಲ್ಲ ಬಹಳ ಇದೆ, ಒಂದೇ ಇರೋದು ಬಹುನಾಮ. ಸಹ ಪ್ರಾಣ ಎರಡಿದೆಯಲ್ಲ, ಅಲ್ಲ ಪ್ರಾಣಮ್ಮ ಸಹ ಪ್ರಾಣಮ ಅದು ಎಲ್ಲಾ ಕಡೆ ಒಂದು ಇದ್ದೇ ಇದೆಯಲ್ಲ. ಹಾಕಿದಕ್ಕೆಲ್ಲ ಒಂದಂತೆ ಚಕ್ಷುಷ ಚಕ್ಷು ಸಹ ಪ್ರಾಣ ಎರಡಿದೆಯಲ್ಲಪ್ಪ, ಅದು ಎರಡನ್ನ ಬಹುನಾಮ ಅಂತ ಇದ್ದಾರೆ. ಎರಡು ಬಹು ಆಗುತ್ತಾ? ಬಹುವಿಗೆ ದಿತ್ವಾದಿತ್ಯ ಬರ್ಬೇಕಪ್ಪ. ಈಶಾವಾಸ್ಯದ ಒಂದು ಮಂತ್ರ ಹೀಗೆ ಅಲ್ವಾ ಇರೋದು? ಈಶಾವಾಸ್ಯ ಹಿಂದೆ ಇದೆಯಲ್ಲ, ಯಾವುದೋ ಒಂದು ಮಂತ್ರ ಈಶಾವಾಸ್ಯದಲ್ಲೂ ವಿಭಕ್ತಿ ಬದಲಾಯಿಸಿಲ್ವ? ಯಾವುದೋ ಒಂದ್ ಕಡೆ ಜ್ಞಾಪಕ ಇಲ್ಲ. ಇಲ್ಲಿ ಸಂಭೂತಿಂಚ ವಿಧಾನ ಅಸಂಭೂತಿಂಚ ಅವನ ಲೋಪದಷ್ಟು ವ್ಯಾಹ ಮಾಡಿದ್ದಾರೆ. ವಾಚೋಹ ವಾಚಂ ಅಂತ ದ್ವಿತೀಯ ಇದೆಯಲ್ಲ, ಅದನ್ನ ಪ್ರಥಮ ವಿಭಕ್ತಿಗೆ ಬದಲಾಯಿಸ್ಕೋಬೇಕಾಗತ್ತೆ. ಯಾಕಂದ್ರೆ ಪ್ರಾಣಸ ಪ್ರಾಣ ಇದು ದರ್ಶನ, ಪ್ರಾಣಕ್ಕೂ ಪ್ರಾಣವು ಅಂತ ಕಂಡು ಬರ್ತಾ ಇರೋದ್ರಿಂದ ಅದು ಬದಲಾಯಿಸ್ಕೊಳ್ಳಿ ಎಂದು ಅವರಂತಾರೆ. ವಾಚೋಹ ವಾಚಂ ಇತ್ಯೇದ ಅನುರೋಧೇನ ಪ್ರಾಣಸ್ಯ ಪ್ರಾಣ ಕಸ್ಮಾತ್ ಜೀವನ ಕ್ರಿಯತೆ ಇತಿ ಇಲ್ಲ ಇದು ಕ್ರಿಯತೆ ನ ಬಹುನಾಮ ಅನುರೋಧಸ್ಯ ಯುಕ್ತತ್ವ. ಅಲ್ಲರಿ ಪ್ರಾಣಸ್ಯ ಪ್ರಾಣ ಅನ್ನತಕ್ಕಾಗಿ ವಾಚೋಹ ವಾಕ್ ಮಾಡೋ ಹಂಗೆ ವಾಚೋಹ ವಾಚಂ ಅನ್ನೋದಕ್ಕಾಗಿ ಪ್ರಾಣಸ್ಯ ಪ್ರಾಣ ಬಂದ್ರೆ ಮಾಡ್ಕೊಳ್ಳಿ, ಅದನ್ನೇ ಬದಲಾಯಿಸ್ಕೊಳ್ಳಲ್ಲ, ಇದನ್ನೇ ಬದಲಾಯಿಸ್ಕೊಳ್ತೀರಾ ಅಂತ. ಯಾವುದೋ ಒಂದು ಬದಲಾಯಿಸ್ಕೊ. ಇವಾಗ ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನಃ ಚಕ್ಷು ಚಕ್ಷು ಅದಲ್ಲೆಲ್ಲ ಪ್ರಥಮ ರೀತಿಯ ಒಂದೇ ಇದೆ ನಮಸ್ಕೃತವಾದ್ರಿಂದ ಅಲ್ಲಿ ವ್ಯತ್ಯಾಸ ಇಲ್ಲ, ಗೊತ್ತಾಗಲ್ಲ. ವಾಚೋಹ ವಾಕ್ ಒಂದು, ಪ್ರಾಣಸ್ಯ ಪ್ರಾಣ ಒಂದು. ವಾಚೋಹ ವಾಚಂ ಅಲ್ಲಿ ದ್ವಿತೀಯ, ಪ್ರಾಣಸ್ಯ ಪ್ರಾಣ ಪ್ರಥಮ, ಗೊತ್ತಾಗುತ್ತೆ. ಪ್ರಾಣಸ್ಯ ಪ್ರಾಣ ಅನ್ನೋದನ್ನು ದ್ವಿತೀಯ ಮಾಡ್ಕೊಳ್ಳೋ, ವಾಚೋಹ ವಾಚಂ ಅನ್ನು ಪ್ರಥಮ ಮಾಡ್ಕೊಳ್ಳೋ ಅಂತ. ವಾಚೋ ಪ್ರಾಣಸ್ಯ ಪ್ರಾಣ ಅನ್ನುವಂತಹ ಪ್ರಥಮ ವಿಭಕ್ತಿ ತಕ್ಕಾಗೆ ವಾಚೋಹ ವಾಕ್ ಮಾಡ್ಕೊಳ್ಳಿ ಅಂತ ಭಾಷ್ಯಕಾರರು. ಅವನಂತಿದ್ದಾನೆ, ಸ್ವಾಮಿ ಇದೇ ತಕ್ಕಾಗಿ ಅದನ್ನೇ ಬದಲಾಯಿಸ್ಕೊಳ್ಳಿ, ವಾಚೋಹ ವಾಚಂ ಅನ್ನೋ ತಕ್ಕಾಗಿ ಪ್ರಾಣಸ್ಯ ಪ್ರಾಣ ಮಾಡ್ಕೊಳ್ಳಿ ಅಂತ. ಯಾಕೆ ಹಾಗೆ ಮಾಡ್ಕೊಳ್ಳಲ್ಲ ಅಂದ್ರೆ ಹಾಗೆ ಮಾಡ್ಕೊಂಡು ಬರಲ್ಲ ಅದು. ಯಾಕಂದ್ರೆ ಬಹುನಾಮೋಧಸ್ಸು ಯುಕ್ತತ್ವ ಅನ್ನೋದು ಬಹಳವಾದದ್ದನ್ನು ಅನುಸರಣೆ ಮಾಡೋದು ಯುಕ್ತವಾಗಿದೆ, ನ್ಯಾಯ. ಅದೊಂದು ಬಹಳವಾದ ಯಾವ್ದು ಒಂದೇ ಬಹಳವಾಗುತ್ತೆ. ಪ್ರಾಣ ಅನ್ನೋದೇ ವಿಷಯವಾದ್ರಿಂದ ಸಹ ಅನ್ನೋದು ಒಂದು, ಅದನ್ನು ಬದಲಿಸಿ ತಮ್ಮ ಪ್ರಾಣಸ್ಯ ಪ್ರಾಣ ಮಾಡ್ಕೋಬೇಕಾಗತ್ತೆ. ಅದು ವಿಷಯವಾಗಿ ನಿರ್ದೇಶ ವಾಕ್ಯ. ಅಲ್ಲಿ ನಿರ್ದೇಶ ವಾಕ್ಯ ಇದು ಅಥವಾ ಅತಿಮುಖ್ಯ ಅನ್ನೋ ವಿಷಯವಾಕ್ಯವ ಅಂತ ಕೇಳಿದ್ರೆ ಅಲ್ಲೂ ಜಟಾಪಟಿ ಬೀಳುತ್ತೆ. ಅಷ್ಟೇನೋ ಕೌದೇವೋ ಯುನಕ್ತಿ ಪ್ರಶ್ನೆ ಮಾಡಿದ್ದಾನೆ, ಚಕ್ಷುಶ್ರೋತ್ರ ಕೌದೇವೋ ಯುನಕ್ತಿ ಅಂತ. ಹಂಗೆ ಹೇಳ್ಬಾರ್ದು, ಯಾವತ್ತು ಕೇಳಿದ್ದನ್ನು ಸೇರಿಸ್ಕೊಂಡು ಹೇಳ್ಬೇಕೆ ಹೊರತು ಬಿಟ್ಟು ಆಗಿಲ್ಲ. ಅದನ್ನೇ ಹಿಂಗೆ ಹೇಳ್ತಾ ಇದ್ದೀವಿ. ಬಹುನ ಮನುರೋಧಿಸ ಅಂದ್ರೆ ಬಹಳವಾಗಿರುವಂತಹ ವಿಭಕ್ತಿಗಳನ್ನ ಕಮ್ಮಿ ವಿಭಕ್ತಿ ಅನುಸರಣೆ ಮಾಡಬೇಕು ಅನ್ನೋ ನ್ಯಾಯ. ಹೇಗೆ ಏನು ಮಹಾಜನೋ ಏನಗತ ಪಂಥ ಅಂತ, ತುಂಬಾ ಜನರು ಯಾವ ಮಾರ್ಗ ಹೋಗ್ತಾರೋ ಅದೇ ಮಾರ್ಗ ಕಾಣೋ ಅಂತ. ಹಾಗಾದ್ರೆ ತುಂಬಾ ಜನ ಲೌಕಿಕವಾಗಿ ಹೋಗ್ತಿದ್ದಾರೆ, ಹಾಗೂ ನಾವು ಲೌಕಿಕವಾಗಿ ಹೋಗೋಣ ಅಂದ್ರೆ ಹಂಗಲ್ಲ, ಶಾಸ್ತ್ರೀಯ ಮಾರ್ಗವನ್ನು ಬಿಟ್ಟಲ್ಲ. ವಾಚಂ ಇತಿ ಇತ್ಯಸ್ಯ ವಾಕ್ ಇತ್ಯೇತಾವದ್ ವಕ್ತವ್ಯಂ ಇತ್ಯೇವಂ ವಕ್ತವ್ಯಂ ಹಾಕೋಲ್ಲ, ಇತ್ಯೇತಾವದ್ ವಕ್ತವ್ಯಂ ಇತ್ಯೇವಂ ವಕ್ತವ್ಯಂ ಹಾಕಿದೆ. ಸೌ ಪ್ರಾಣಸ್ಯ ಪ್ರಾಣ ಇದು ಶಬ್ದದ್ವಯಾನುರೋಧೇನ ವಾಚೋಹ ವಾಚಂ ಎಂಬುದನ್ನ ಇತ್ಯೇತಾವತ್ ಇತ್ಯೇತಾವತ್ ನೋಡ. ಇಷ್ಟನ್ನ ವಾಚೋಹ ವಾಕ್ ಅಂತ ಮಾಡ್ಕೋಬೇಕು ಅಂತ ಇದ್ದಾರೆ. ಸೌ ಪ್ರಾಣಸ್ಯ ಪ್ರಾಣ ಅನ್ನುವಂಥ ಎರಡು ಶಬ್ದಕ್ಕೆ ಅನುಗುಣವಾಗಿ ಅದು ಏತಾವ ಶಬ್ದ ಅದಕ್ಕೆ ಸ್ವಾಮಿಗಳಂಗೆ ಮಾಡಿದೆ ಎಂಬ ಎರಡು ಶಬ್ದಗಳು ವಾಚೋಹ ವಾಕ್ ಎಂದಿಷ್ಟೇ ಹೇಳಬೇಕಾಗುತ್ತದೆ. ಏತಾವದೇವ ಆಚಂ ಎಂಬ ಒಂದು ಮಾತನ್ನು ವಾಕ್ ಎಂದು ಪ್ರಥಮಗೆ ತಿಳಿಸುವುದು ಹಗುರ. ವಾಚೋಹ ವಾಚಂ ಇತ್ಯಸ್ಯ ವಾಕ್ ಇತ್ಯೇವಂ ವಕ್ತವ್ಯಂ ಸಾಕಾಗಿದೆ, ಇತ್ಯೇವಂ ವಕ್ತವ್ಯಂ.
ಅದಷ್ಟನ್ನೇ ಹೇಳ್ಬೇಕಾಗತ್ತೆ. ಏತಾವದೇವ ಹೇಳಬೇಕು. ಯಾಕೆಂದ್ರೆ ಉಪ್ರಾಣಸ ಪ್ರಾಣ ಅಂತ ಹೇಳಿ 2 ಶಬ್ದಕ್ಕೆ ಅನುಗುಣವಾಗಿ ಇವು ಒಂದನ್ನ 2ಕ್ಕೆ 1 ಹೊಂದ್ಕೋಬೇಕು, ಒಂದಕ್ಕೆ 2 ಹೊಂದ್ಕೊಳ್ಳಲ್ಲ. ಆದ್ದರಿಂದ ವಾಚೋಹ ವಾಕ್ ಅಂತ ಮಾಡ್ಕೋಬೇಕು. ವಾಚಮಂತಿದ್ರು ಏವಂ ಹಿ ಬಹೂನಾಂ ಅನುರೋಧೋ ಯುಕ್ತ ಕೃತ ಸ್ಯಾತ್. ಹೀಗೆ ಅರ್ಥ ಮಾಡಿದ್ರೆ ಬಹಳವಾದದ್ದನ್ನು ಅನುಸರಣೆ ಮಾಡ್ದಂಗೆ ಆಗುತ್ತೆ. ಬಹಳ ಒಂದೇನೆ ಬಹಳ ಅಂತ ಇದ್ದಾರೆ. ಪ್ರಾಣ ಅಂದ್ರೆ ವಿಷಯ, ಸಂಶಯ, ಅದನ್ನ ಮಾಡ್ಕೊಳ್ಬೇಕು. ಪ್ರಾಣ ವಾಚಿ. ಅದ ಇದು ಸಹ ಒಂದು ಬಹುನ ಅನುರೋಧ ಅಂತ ಇದ್ದಾರೆ. ಅದರ ಅನುರೋಧ ಅನುಸರಣೆ ಮಾಡೋದು ಯುಕ್ತವಾಗತ್ತೆ. ಇದು ಈ ಶಂಕರಾಚಾರ್ಯ ಭಾಷ್ಯ ಅಲ್ಲ. ಇದು ಆಚಾರ್ಯ ಇಷ್ಟು ಬಲಭಜವಾಗಿ ಬರೆಯಲ್ಲ. ಬೃಹದಾರಣ್ಯಕ ಭಾಷ್ಯ, ಚೈತನ್ಯ ಭಾಷೆಯಲ್ಲಿ ಆ ಬಿಗಿ ಇರಲಿಲ್ಲ. ವಿಷಯ ಚೆನ್ನಾಗಿರ್ಬೇಕು, ಆ ಪ್ರೌಢಿಮೆ ಇದೆಯಲ್ಲ, ಭಾಷಾ ಪ್ರೌಢಿಮೆ, ಭಾಷೆಯ ಗಂಭೀರತೆ, ಆಳದ, ಅದು ಇಲ್ಲಿ ಇರಲಿಲ್ಲ. ವಾಕ್ಯ ಭಾಷೆ ಚೆನ್ನಾಗಿದೆಯಲ್ಲ, ವಾಕ್ಯ ಭಾಷೆಯೂ ಇದೆಯಲ್ಲ, ಅದನ್ನು ಏನು ಪ್ರೌಢಿಮೆ ಇದೆಯಲ್ಲ. ಸ್ವಾಮಿ ಅದನ್ನು ಯಾರೋ ಇದು ಶಂಕರಾಚಾರ್ಯ ಅಪರಿತುಷ್ಟರಾಗಿ ಮತ್ತೆ ಬರೆದ್ರು ಒಂದು ಹೊಂದಲ್ಲ. ತಾವು ಬರೆದಂತಹ ಪದಭಾಷ್ಯ ಪರಿಸಮಾಪ್ತ ಪರಿತುಷ್ಟಿ ಬರಲಿಲ್ಲ, ಸಂತೋಷ ಕೊಡಲಿಲ್ಲ ಅಂತ ಹೇಳಿ ಈ ರೀತಿ ವ್ಯಾಖ್ಯಾನಕಾರರು ಕಾರಣ ಕೊಟ್ಟು ಅವರೇ ವಾಕ್ಯ ಭಾಷ್ಯ ಬರೆದಿದ್ದಾರೆ ಅಂತ ಕೊಟ್ಟಿದಾರಲ್ಲ, ಇದು ಅಷ್ಟು ಚೆನ್ನಾಗಿ ಹೊಂದಲ್ಲ ಈ ಯುಕ್ತಿ ಅಂತ ಸ್ವಾಮಿ ಬರೆದ. ತಾವು ಬರೆದಕ್ಕೆ ತಾವು ಅಪರಿತೋಷಕ್ಕೆ ತೋರಿಸೋ ಕಾರಣ ಏನು ಅಂತ ವಾಕ್ಯ ಭಾಷ್ಯ ಪದಭಾಷ್ಯ ವ್ಯತ್ಯಾಸ ಏನಿದೆ? ಕೆಲವು ಅರ್ಥ ಮಾಡಿದ್ದಾರೆ. ನಾಹಂ ನಾಹ ಅಹ ಮಾಡಿದ್ದಾರೆ. ನಾಹ ನಾನ್ ಹಾಗಂತೇಳಿದ ಅಹ ಅಂತ ಅಂದ್ಬಿಡಿದೆ, ಅಹಂ ಅಂತ ಮಾಡಿಲ್ಲ ಅವರು. ಇಲ್ಲೂ ಅಷ್ಟೇ, ಅದೇ ವಾಚೋಹವಾಗಿ ಬದಲಾಯಿಸ್ಕೊಳ್ತೀನಿ. ವಾಚೋಹವಾಕ್ ಅತಿ ಮುಖ್ಯ, ವಾಚೋಹವಾಚಂ ಅತಿ ಮುಖ್ಯ. ವಾಚೋಹವಾಚಂ ಅತಿ ಮುಖ್ಯ ಧೀರ. ಪದಕ್ಕೂ ವಾಕ್ಯ ಪದ ಇಲ್ಲ, ಪದ ವಾಕ್ಯ ಪದಶಃ ಮಂತ್ರದ ಪದ ತಗೊಂಡು ಅರ್ಥ ಮಾಡೋದು ವಾಕ್ಯ ಪದಭಾಷ್ಯ. ಅವರು ಒಟ್ಟು ಮಂತ್ರಕ್ಕೆ ಅರ್ಥ ಕೊಡೋದು ವಾಕ್ಯ ಭಾಷ್ಯ. ಒಟ್ಟು ಸಮರೈಸ್ ಮಂತ್ರದ ತಾತ್ಪರ್ಯ ಅಲ್ಲಿ ಪದಶಃ ಅರ್ಥ ಬರೆಯಲ್ಲ. ಅಲ್ಲಿ ಒಟ್ಟು ಮಂತ್ರದ ಅಭಿಪ್ರಾಯ ಹೇಳ್ಕೊಂಡು ಹೋಗ್ತಾರೆ. ಚೆನ್ನಾಗಿದೆ ಅದು, ತುಂಬಾನೇ ಚೆನ್ನಾಗಿದೆ. ನನಗೇನು ತುಂಬಾ ಹಿಡಿಸಿದೆ ವಾಕ್ಯ ಭಾಷೆ. ನನಗೇನು ಜಾಮಿತ ಬರಲಿಲ್ಲ ಅಲ್ಲಿ, ಬೇಜಾರು ಅರ್ಥ ಇಲ್ಲ. ಕೆಲವು ಸಂದಂತ ಪ್ರಯೋಗ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಅದರಲ್ಲಿ. ಆ ಸಂದಂತ ಪ್ರಯೋಗ ಸ್ವಾಮಿಗಳು ಅಷ್ಟು ಕೆಲವು ವ್ಯಾಕರಣ ಶುದ್ಧವಲ್ಲ ಅಂತ ಬೇರೆ ಮಾಡಿದ್ದಾರೆ. ಟಿಪ್ಪಣಿ ನಕ್ಷತ್ರ ಮಾರ್ಕೆ ಕೊಟ್ಟು ಈ ನಕ್ಷತ್ರ ಚಿಹ್ನೆ ಇರೋದೆಲ್ಲ ವ್ಯಾಕರಣ ಹೊಂದಲ್ಲ ಅಂತ ಹಾಕಿದ್ದಾರೆ. ಈ ವ್ಯಾಕರಣ ಹೊಂದಲ್ಲ ಅನ್ನೋದು ಇದೆಯಲ್ಲ, ಅದು ದೊಡ್ಡ ಕಾರಣವೇ ಆಗಲ್ಲ. ಯಾಕಂದ್ರೆ ತುಂಬಾ ವ್ಯಾಕರಣ ಹೊಂದಿರುವಂತ ಪದ ಎಲ್ಲ ಕಡೆ ಇದೆ. ನೀವು ಹೇಳಿದ್ರು ಪ್ರೇಷಿತಂ ಎಲ್ಲರೂ ಬಳಸ್ತಾನೆ ಇದ್ದಾರೆ. ಅಷ್ಟೇ ಅಲ್ಲ, ತದ್ವಿಜಿಜ್ಞಾಸಸ್ವ ಜ್ಞಾತುಂ ಇಚ್ಛಸ್ವ ಅಂತ ಎಲ್ಲ ಮಾಡಿದ್ದಾರೆ ಇದರಲ್ಲಿ ಚೈತನ್ಯದಲ್ಲಿ. ತದ್ವಿಜಿಜ್ಞಾಸಸ್ವ ತದ್ ಜ್ಞಾತುಂ ಇಚ್ಛಸ್ವ ಅಂತ ಮಾಡಿದ್ದಾರೆ. ಇಚ್ಛಾ ಅಂತ ಇಚ್ಛಸ್ವ ಮಾಡಿದ್ದಾರೆ. ಯಾಕೆ ಮಾಡಿದಾರಪ್ಪ? ಸ್ವಾಮಿ ಕ್ವಶನ್ ಮಾರ್ಕ್ ಹಾಕ್ಬಿಟ್ಟಿದ್ದಾರೆ, ಏನು ಹೇಳ್ಕೊಂಡಿಲ್ಲ. ಅದೇ ಸುರೇಶ್ ಆಚಾರ್ಯ ಅಪಾರಣೀಯ ಅಂಬೇದವರು ಶಂಕರಾಚಾರ್ಯ ಬರೆಯಲ್ಲ ಬರೀ ಅಂತ. ಲೇಖಕರ ಪ್ರಮಾಣ ಹೀಗೆ ಬಿದ್ದಿರ್ಬೇಕು. ಆಮೇಲೆ ಸ್ವಲ್ಪ ತಮ್ಮವರು ಒಂದು ಸ್ವಲ್ಪ ಇದೆ ಕಣ, ಏನು ಮಾಡಕ್ಕಲ್ಲ. ದೊಡ್ಡವರಿಗೂ ಅಶಿಷ್ಯತಾರೆ ನೀನ್ ತಪ್ಪಕೊಳ ಅಂತ ಹೇಳ್ಬೋದು. ಇವ್ರು ಗುರುಗಳು, ಇವ್ರನ್ನ ಹಾಗೆ ಹೇಳ್ಬಾರ್ದು. ಇವ್ರನ್ನು ಹಾಗೆ ಹೇಳ್ಬಿಟ್ರೆ ಭಾಳ ತಪ್ಪ ಮಾಡೋದು. ಇವ್ರ ವಿಷಯಕ್ಕೆ ಯಾವ ಕಾರಣಕ್ಕೂ ಮಾತಾಡಕ್ ಹೋಗಲ್ಲ. ಸ್ವಲ್ಪ ಅದೊಂದು ಒಂದು ಪಕ್ಷಪಾತ ಉಂಟು, ಏನು ಮಾಡಕ್ಕಾಗಲ್ಲ. ಬಹಳವಾದದ್ದನ್ನು ಅನುಸರಣೆ ಮಾಡುವುದು ಅನ್ನೋದು ಯುಕ್ತವಾಗಿದೆ, ಲೋಕದ ಕಂಡಿದೆ. ಪೃಷ್ಟಂಚ ವಸ್ತು ಪ್ರಥಮೈವ ನಿರ್ದೇಷ್ಟು ಯುಕ್ತಂ. ಕೇಳಿದ ವಸ್ತುವನ್ನ ಪ್ರಥಮ ವಿಭಕ್ತಿಯಿಂದ ಅದಕ್ಕೆ ಉತ್ತರ ಕೊಡೋದು ನ್ಯಾಯವಾಗಿದೆ ಲೋಕದ ಹಾಗೆ. ಇದೇನು ಇದು ಕುರ್ಚಿಯು ಅಂತಾರೆ, ಇದು ಕುರ್ಚಿ ಎನ್ನುವುದಲ್ಲ. ಇದೇನು ಕಿಮ್ ಪುಸ್ತಕಂ ಅಂತಾರೆ ಹೊರತು ಪುಸ್ತಕವನ್ನು ಅಂತ ಹೇಳೋಲ್ಲ. ಅಯಂ ಗ್ರಂಥ ಅಯಂ ಗ್ರಂಥ ಇಮಂ ಗ್ರಂಥಂ ಅನ್ನೋಲ್ಲ, ಅಯಂ ಗ್ರಂಥ ಅಂತಾರೆ. ಈ ಪುಸ್ತಕ ಇದಕ್ಕೆ ಉಪಯೋಗ ಆಗುತ್ತೆ. ಪ್ರಶ್ನೆ ಏನೋ ಇದೇನು ಅಂತ, ಏನು ಅನ್ನೋದು ಪ್ರಥಮದಲ್ಲೇ ಉತ್ತರ ಕೊಡೋದು. ಪೃಷ್ಟಂ ವಸ್ತು ಯಾವ ವಸ್ತುವನ್ನ ಕೇಳುತ್ತಾರೋ ಆ ಕೇಳಿದ ವಸ್ತುವನ್ನ ತಿಳಿಸ್ಕೊಡುವಾಗ ಪ್ರಥಮ ಭಕ್ತಿಯಿಂದಲೇ ಹೇಳ್ತಾರೆ ಲೋಕದಲ್ಲಿ ಕಂಡಿರುವಂತಹದ್ದಾದ್ರಿಂದ ಇಲ್ಲಿ ಅವನು ಕೇಳ್ತಾನೆ, ಯಾವ ಚಕ್ಷುಷ ಕೌದೇವೋ ಯುನಕ್ತಿ ಕೇಳಿದಾನೆ, ಅಯಂ ದೇವ ಯುನಕ್ತಿ ಅಂತ ಅವಸ್ಥೆ ಪಟ್ಟಿದ್ದಾರೆ.
ಯಸ್ತ್ವಯಾ ಪೃಷ್ಟಃ ಪ್ರಾಣಸ್ಯ ಪ್ರಾಣಾಖ್ಯ ವರ್ತಿ ವಿಶೇಷಸ್ಯ ಪ್ರಾಣಃ ಅವನು ಯಾವನನ್ನು ಕೊಟ್ಟು ನೀನು ಕೇಳಿದೆಯೋ ಅವನು ಯಾರು ಗೊತ್ತನೋ ಅವನು ಪ್ರಾಣಕ್ಕೂ ಪ್ರಾಣ. ಪ್ರಾಣಕ್ಕೂ ಪ್ರಾಣ ಅಂದ್ರೆ ಪ್ರಾಣ ಎಂಬ ವೃತ್ತಿ ಇದೆಯಲ್ಲ, ಪ್ರಾಣಾಖ್ಯ. ಪ್ರಾಣ ಇದೆ ಆಖ್ಯಾಯಸ ಪ್ರಾಣಾಖ್ಯ. ಪ್ರಾಣ ಅಂದ್ರೆ ಮುಂಬರಿಯ ಶಕ್ತಿ, ಅಪಾನ ಹಿಂಜಗ್ಗುವ ಶಕ್ತಿ. ಉಸಿರನ್ನು ಬಿಡೋದು ಪ್ರಾಣ, ಉಸಿರನ್ನು ತಗೊಳ್ಳೋದು ಅಪಾನ, ಮೂತ್ರ ಪುರುಷನ್ ಕಳಿಸೋದು ಅಪಾನ. ಪ್ರಾಣ ಬಿಟ್ಟ ಹಚ್ಚರ ಧ್ಯಾನ ವೀರ್ಯದ ಕರ್ಮ ಹೇತು. ಇದು ಆಜೇ ಶರಣಂ ಅಗ್ನೇರ್ ಮಂಥನಂ ದೃಢಸ್ಯ ಧನುಷಃ ಆಯಮನಂ ಅದೆಲ್ಲ ಧ್ಯಾನ ಕರ್ಮ, ವೀರ್ಯವತ್ ಕರ್ಮ ಹೇತು. ಉದಾಹರಣ ಸುಷುಪ್ತಿ ಸಮ ಇದಕ್ಕೆ ಕರ್ಕೊಂಡು ಹೋಗೋದು ನಮ್ಮ ಉತ್ಕ್ರಾಂತಿ ಹೇತು, ನಿದ್ದೆ ಹೋಗೋದು ಉದಾಹರಣೆಯಿಂದ. ಅಶಿತಂ ಪೀತಂ ಸಮನ್ವಯತಿ ಸಮಾನ. ಆಮೇಲೆ ಇನ್ಯಾವ್ದು ಉಳಿತ ಇದನ್ನ ಪಂಚಪ್ರಾಣ ಒಂದೇ ಅದು ಅನ ಧಾತು, ಅದಕ್ಕೆ ಉಪಸರ್ಗ ಅಷ್ಟೇ. ಉಪಸರ್ಗದಿಂದ ಬೇರೆ ಆಯ್ತು ಅದು ಐದಿಲ್ಲ. ಅನಪ್ರಾಣ ಅನಚೇಷ್ಟ ಅದು ಸಮಾನಕ್ಕೆ ಎಷ್ಟು ಉಂಟು ಇಲ್ವಾ? ಇಲ್ಲ ಅನ್ಸುತ್ತೆ. ಯಾಕೆ ಅನಹ ಅನಹ ಉದಾನ ಇತ್ತು ಅನ ಉದನ ಆಗತ್ತ ಅಲ್ಲೇ. ಉದಾನ ಇತ್ತು ಅನ ಉದನ ಆಗತ್ತೆ. ಉದಾನ ಹೆಂಗಾಗತ್ತ? ವಿ ಆ ಅನ ಸಮಾನ ಮನಃ ಮಾಡ್ತೀವ. ಸಂಹಿತ ಬಂದೇ ಇಲ್ಲ. ಧ್ಯಾನ ಇದೆ, ಪ್ರಾಣ ಇದೆ. ಧ್ಯಾನ ಇದೆ, ಅನ ಅಂತ ಮಾಡ್ತಾರೆ. ಅದು ಆ ಆಕಾರ ಇದೆ ಅಂತ ಹೇಳಿ ಒಂದು ಇಟ್ಕೋಬೇಕು. ಧ್ಯಾನ ಇದೆ ವ್ಯಾ ಅನಹ ಮಾಡ್ಬೇಕು, ವಿ ಆ ಮಾಡ್ಬೇಕು. ಧ್ಯಾನ ಇದೆ ವ್ಯಾ ಅನಹ, ಧ್ಯಾನ ಇದೆ ವ್ಯಾ, ಧ್ಯಾನ ಇದೆ ವ್ಯಾ ಈಗ ಬೇಡ, ಧ್ಯಾನ ಇದೆ ವ್ಯಾ ಅನಹ ಮಾಡ್ಬೇಕು. ವಿ ಆ ಓ ಆ ಹ್ರಸ್ವ ಇಲ್ಲೇ ಇಲ್ಲ, ಓ ದೀರ್ಘವೇ ಇರೋದು. ಆ ನಿಷೇಧಾರ್ಥ ಹೌದು, ಆ ಹ್ರಸ್ವ ಉಪಸರ್ಗ ಇಲ್ಲ. ಅಧಿಕಾರ ಯಾಕೆ ಮಾಡೋದಪ್ಪ, ಏನು ಮಾಡೋದಪ್ಪ ಅಷ್ಟೇ. ಔಖಂ ಆತ್ರೇಯಸಂ ಪದಕಾರಂ ತಪ್ಪ್ಯಾಂ ತಪ್ಪ್ಯಾಂ ತಪ್ಪ್ಯಾಮಿ ಎರಡು ಬಿಡೋದ್ಯಾ? ಪ್ರಾಣಾಖ್ಯ, ಪ್ರಾಣ ಎಂಬ ಹೆಸರಿನ ವೃತ್ತಿ ವಿಶೇಷಕ್ಕೂ ಪ್ರಾಣನಾಗಿದ್ದಾನೆ. ಆ ವೃತ್ತಿ ವಿಶೇಷವನ್ನು ಮಾಡುವುದಕ್ಕೂ ಇವನೇ ಶಕ್ತಿ ಕೊಟ್ಟವನು, ಇವನೇ ಆ ರೂಪದಿಂದ ತೋಕೊಳ್ತಾ ಇರೋನು. ಪ್ರಾಣ ಎಂಬ ಆತನು ಚೈತನ್ಯ ಬಿಟ್ಟು ಇರೋನಲ್ಲ. ಚೈತನ್ಯವೇ ಆ ಕ್ರಿಯೆ ಮಾಡುವಾಗ ಪ್ರಾಣ ಸೇರಿಸಿಕೊಳ್ಳುತ್ತೆ. ಆ ಕ್ರಿಯಾಕಾಲದಲ್ಲೂ ಇದಲ್ಲೂ ಸಾಕ್ಷಿಗೆ ವಿಷಯವಾಗಿದ್ದುಕೊಂಡೇ ನಡೀತಾ ಇರುತ್ತೆ. ಸಾಕ್ಷಿ ಚೈತನ್ಯವು ಯಾವಾಗಲೂ ಅದನ್ನು ಬೆಳಗದೆ ಇರೋದೇ ಇಲ್ಲ, ಯಾವಾಗಲೂ ಅದನ್ನು ಬೆಳಗ್ತಾನೆ ಇರುತ್ತೆ. ಅಲ್ಲಿ ನಾವು ಅದಕ್ಕೋದ ಇದ್ದಾನೆ. ತತ್ಕೃತಮ್ಮಿ ಪ್ರಾಣಸ್ಯ ಪ್ರಾಣ ಸಾಮರ್ಥ್ಯಂ, ಪ್ರಾಣಸ್ಯ ಪ್ರಾಣನ, ಪ್ರಾಣಕ್ಕೆ ಪ್ರಾಣನ ಅಂದ್ರೆ ಉಸಿರಾಟ ಆಡೋದು ಅನ್ನೋ ಸಾಮರ್ಥ್ಯ ಇದೆಯಲ್ಲ, ಆತ್ಮಕೃತ ಅದು. ತತ್ಕೃತ ನಾಮ ಆತ್ಮಕೃತ, ಚೈತನ್ಯಕೃತ. ಚೈತನ್ಯದಿಂದಲೇ ಮುಖ್ಯ ಪ್ರಾಣನು ತನ್ನ ವ್ಯಾಪಾರ ಮಾಡ್ತಾ ಇದ್ದಾನೆ. ನನಗೆ ನ ಪ್ರಾಣೇನ ನಾಪಾನೇನ ಮರ್ತ್ಯೋ ಜೀವತಿ ಕಶ್ಚನ ಇತರೇ ನತು ಜೀವಂತಿ ಯಸ್ಮಿನ್ನೇತಾ ಉಪಾಶ್ರಿತೌ. ಕಠ ಪರವ್ಯ ಕಠ ಆಗಿದೆ ನಿಮಗೆ, ಆ ಪರವಾಗಿದೆ ಕಠ. ಓ ಕಡಿಮೆ ಹೇಳ್ಬಿಡ್ಲ ಮೇಲಬ್ಬ ಮುಡಿಯಲ್ಲ ಮೂಡಿಯ ಸಾಮರ್ಥ್ಯ, ಉಸಿರಾಡುವ ಸಾಮರ್ಥ್ಯ ಏನುಂಟೋ ಅದು ತತ್ಕೃತ, ಅದು ಆತ್ಮಕೃತ, ಚೈತನ್ಯಕೃತವಾಗಿದೆ ಪ್ರಾಣದ ಸಾಮರ್ಥ್ಯ. ಏಕೆಂದ್ರೆ ನಹಿ ಆತ್ಮನ ಅನಧಿಷ್ಠಿತಸ್ಯ, ಆತ್ಮನಃ ಎಲ್ಲಿದೆಯೋ ಪ್ರಾಣನ ಉಪಪದ್ಯತೆ. ಆತ್ಮನಿಂದ ಅಧಿಷ್ಠಿತವಾಗಿದೆ, ಆತ್ಮನದಕ್ಕೆ ಮೇಲ್ವಿಚಾರಕನಾಗಿದೆ. ಆತ್ಮನ ಅದರ ಸಂಬಂಧ ಪಡದೆ ಹೋದ್ರೆ ಅದಕ್ಕೆ ಯಾವ ಪ್ರಾಣದ ವ್ಯಾಪಾರ ನಡೆಯಲ್ಲ. ಇಲ್ಲಿ ಅಧಿಷ್ಠಿತರಾಗೋದು ಅನ್ನೋದು ಕೂಡ ಈ ಇರುವೆ ಹೋಗಿ ಅಥವಾ ನೊಣ ಹೋಗಿ ಬೆಲ್ಬೇಕು ಹಾಗೆ ಮೂರ್ತಿಯಾಗಿ ಬೇರೆಯಾಗಿ ಹೋಗ್ಕೊಳ್ಳೋದಿಲ್ಲ. ಆತ್ಮ ಸನ್ನಿಧಿಯಲ್ಲಿ ಆತ್ಮ ಸ್ವರೂಪದ ಅವಲಂಬನೆಯಿಂದಲೇ ವ್ಯಾಪಾರ ಮಾಡೋದನ್ನೇ ಆತ್ಮನ ಹಚ್ಕೊಳ್ಳದೆ ಹೋದ್ರೆ ಅದು ವ್ಯಾಪಾರ ಮಾಡೋಲ್ಲ ಅಂತ ಹೇಳ್ತಿದ್ದಾರೆ. ಆತ್ಮ ಹಚ್ಕೋಬೇಕಂತೆ, ಅಧಿಷ್ಠಿತರಾಗ್ಬೇಕಂತೆ. ಪ್ರಾಣದ ವ್ಯಾಪಾರದ ಜೊತೆಯಲ್ಲಿ ಆತ್ಮನ ಹಚ್ಕೊಂಡಾಗ್ಲೇನಿಗೆ ಪ್ರಾಣ ಚೇಷ್ಟೆ ನಡೆಯುತ್ತೆ ಅಂತ.
ಕರೆಂಟ್ ಬಂದಾಗಲೇನೆಯೇ ಬಲ್ಬ್ ಉರಿಯುತ್ತೆ ಏನು ಹಾಗೆ ಅಲ್ಲಾದ್ರೂ ಕ್ರಿಯೆ ಉಂಟು, ಆರೋದು ಹೋಗೋದು ಉಂಟು. ಆತ್ಮನಿಗೆ ಆ ಥರ ವಿಶೇಷ ಇಲ್ಲ. ಇವುಗಳು ವ್ಯಾಪಾರ ಮಾಡಿದಾಗಲೆಲ್ಲ ಅದರಲ್ಲೇ ತೋರುತ್ತೆ. ಇವುಗಳು ವ್ಯಾಪಾರ ಮಾಡದೇ ಇದ್ದಾಗ ಅದು ಮಾಡ್ತಾ ಇಲ್ಲ ಅಂತ ಅನಿಸ್ಕೊಳುತ್ತೆ. ಅದು ಮಾಡ್ತಾ ಇಲ್ಲ ಅಂತಿಲ್ಲ, ಮಾಡುವಾಗ್ಲೂ ಮಾಡೋ ವಿಶೇಷ ಇಲ್ಲ, ಮಾಡದೇ ಇದ್ದಾಗ ಮಾಡದೇ ಇರೋದು ಅನ್ನೋದು ಅಭಾವ ಅಲ್ಲ. ಎರಡು ಹೆಸರು ಅವರು ಇದ್ರ ಕಡೆಯಿಂದ ಬಂದದ್ದೇ ಹೊರತು ಆತ್ಮದ ಕಡೆಯಿಂದ ಬಂದದ್ದಲ್ಲ. ಹಾಗಾಗಿ ಪ್ರಾಣನಾದಿ ಚೇಷ್ಟೆ ಇವುಗಳು ನಡೆಸುತ್ತಿರುವಾಗ ಅದು ಕರ್ಮ ನಿಮಿತ್ತ ನಡೀತಾ ಇರುವಾಗ ಆತ್ಮ ಚೈತನ್ಯದ ಒಂದು ಸಂಬಂಧ ಇದ್ದೇ ಇರುತ್ತೆ. ಅದನ್ನಿಟ್ಕೊಂಡೇ ಅವುಗಳು ಆಯಾ ವ್ಯಾಪಾರ ಮಾಡಿಸ್ತವೆ. ಅಲ್ಲಿದೆ ಹೋದದಕ್ಕೆ ಆ ಪ್ರಾಣನಾದಿ ಚೇಷ್ಟೆಯನ್ನು ನಡೆಯಲ್ಲ, ಉಂಟಾಗಲ್ಲ. ಅಂದ್ರೆ ಶ್ರುತಿ ಹೇಳುತ್ತೆ, ಕೋಹ್ಯೇವಾನ್ಯಾತ್ ಕಃ ಪ್ರಾಣ್ಯಾತ್ ಯದೀಶ ಆಕಾಶ ಆನಂದೋ ನ ಸ್ಯಾತ್ ಊರ್ಧ್ವಂ ಪ್ರಾಣಮುನ್ನಯತ್ಯಪಾನಂ ಪ್ರತ್ಯಗಸ್ಯತಿ ಇತ್ಯಾದಿ ಶ್ರುತಿಭ್ಯಃ. ಯಾರು ತಾನೇ ಉಸಿರಾಟ ಆಡುವುದಕ್ಕಾಗಿಯೂ ಉಸಿರನ್ನು ತೆಗೆದುಕೊಳ್ಳುವುದಕ್ಕಾಗಿಯೂ ಸಮರ್ಥವಾದವನಾದಾನು. ಯಾವಾಗ ಒಂದು ವೇಳೆ ಆನಂದ ರೂಪವಾದ ಆಕಾಶವು ಇಲ್ಲದೆ ಹೋದರೆ ಯಾರು ತಾನೇ ಅದನ್ನು ಮಾಡೋದಕ್ಕಾದ್ರೂ ಇಷ್ಟಪಟ್ಟಾರೋ. ನಾನು ಉಸಾಡ ಅದಕ್ಕೂ ಜೀವನ್ ಭದ್ರಾಣಿ ಪಶ್ಯದಿ ಅಂತ ಸೀತಾದೇವಿ ನೇಣು ಹಾಕೊಳ್ತೀನಿ ಅಂತ ಹೊರಟ್ಬಿಟ್ಲಂತೆ. ರಾಮಚಂದ್ರ ಬರೋಲ್ಲ, ಆಯ್ತು ನನ್ನ ಕಥೆ ಮುಗೀತು, ಈ ಸಮುದ್ರ ದಾಟ್ಕೊಂಡು ಈ ಲಂಕಾಪಟ್ಟಕ್ಕೆ ರಾಮಚಂದ್ರ ಬರ್ತಾನೆ ಅಂತ ಇದು ಕನಸು ನಂದು, ಸಾಧ್ಯವೇ ಇಲ್ಲ ಅಂದ್ಕೊಂಡ್ಬಿಟ್ಟು ನೇಣು ಹಾಕೊಳ್ತೀನಿ ಅಂತ ಅಷ್ಟು ಮಟ್ಟಿಗೆ ಹೋಗ್ಬಿಟ್ಟಿದ್ದು. ತಕ್ಷಣ ಯಾಕೆ ಇನ್ನು ಟೈಮ್ ಕೊಟ್ಟಿದ್ದಲ್ಲ, ನೋಡೋಣ ಬದುಕಿದ್ರೆ ಮನುಷ್ಯನಿಗೆ ಬದ್ದಾನೆ ಪಶ್ಯತಿ. ಕೊನೆಗೆ ಬರ್ಲೇ ಇಲ್ಲ ಅಂತಂದಾಗ ಅವ್ನು ಕಡಿದಾಗ ಸಾಯೋದಿದ್ದೇ ಇದೆ, ಏನು ಮಾಡೋಕ್ಕಾಗಲ್ಲ. ಕಾಯ್ದೆಗಳು ನೋಡೇ ಬಿಡ್ತೀನಿ ಅಂತಂದು. ಮನುಷ್ಯಗೆ ಎಲ್ಲಕ್ಕಿಂತ ಬೆಲ್ಲ ಸಿಹಿ, ಬೆಲ್ಲಕ್ಕಿಂತ ಪ್ರಾಣ ಸಿಹಿ. ಪ್ರಾಣ ಭಾರಿ ಸಿಹಿ. ಪ್ರಾಣೋ ಹಿ ಪ್ರಿಯ ಪ್ರಜಾನ. ಆ ಪ್ರಾಣಿಗೆ ಪ್ರಿಯತೆ ಎಲ್ಲಿಂದ ಬಂದದ್ದು? ಆತ್ಮದಿಂದ ಬಂದದ್ದು. ಆತ್ಮನ ಕೋಟಿ ಗಡಿಯಾರಕ್ಕೆ ವಾಚಿಗೆ ರೇಡಿಯಂ ಹಾಕಿದ್ರೆ ಅದು ರಾತ್ರಿ ಹೊತ್ತು ಕಾಣಿಸಲ್ಲ. ಅದು ಆ ರೇಡಿಯಂ ಕೋಟಿಂಗ್ ಇದು. ಈ ಆತ್ಮನ ಕೋಟಿಂಗು ಪ್ರಾಣದ ಮೇಲೆ ಪ್ರಿಯವಾಗಿ ತೋರ್ತಾ ಇದೆ. ಯಾರು ತಾನೇ ಚೇಷ್ಟೆ ಮಾಡಿಯಾರು, ಉಸಿರಾಟವನ್ನು ತಾನೇ ಆಡಿಯಾರು, ಒಂದು ವೇಳೆ ಈ ಆಕಾಶ ರೂಪವಾದ ಆನಂದವು ಇಲ್ಲವಾಗಿದ್ದರೆ ಅದನ್ನಿಟ್ಕೊಂಡೇ ಎಲ್ಲರೂ ಬದುಕ್ತಾ ಇರೋರು. ಬದುಕೋದಕ್ಕೆ ಕಾರಣವೇ ಆತ್ಮಸ್ವರೂಪದ ಇದು ಅವಲಂಬನೆ. ಹಾಗೆ ಈತನೇ ತಾನು ಒಳಗಿದ್ದು ಪ್ರಾಣವನ್ನು ಮೇಲಕ್ಕೆ ತಳ್ಳುತ್ತಿದ್ದಾನೆ, ಅಪಾನದಿಂದ ಹೇಳ್ಕೊಳ್ತಾ ಇದ್ದಾನೆ. ಊರ್ಧ್ವಂ ಪ್ರಾಣ ಉನ್ನಯಿತಿ, ಹೃದಯದಿಂದ ಪ್ರಾಣ ದಬ್ತಾನೆ, ಅವನ ಒಳಗಿನ ಹೇಳ್ಕೊಳ್ತಾನೆ. ಮಧ್ಯೆ ವಾಮನ ಮಾಸಿ, ವಾಮನ ಅಂದ್ರೇನು? ವನನೀಯ, ಎಲ್ಲರಿಗೂ ಬೇಕಾದವನು, ಎಲ್ಲರೂ ಬಯಸ, ನಿನಗೂ ಗೊತ್ತಿದೆ ಬಯಸ್ತಾ ಇರೋದು ಅವನನ್ನೇ. ವಾಮನ ಅಂದ್ರೆ ವನನೀಯ, ವನಶನ ಸಂಭಕ್ತವು ವನನೀಯ ವಾಮನೀಯ. ವನ ಶನ ಸಂಭಕ್ತ ವಾಮನ ಅನ್ನೋ ವಾಮನ ಅಂತ ಅಲ್ಲ. ಇನ್ನು ತಮಾಷೆ ಗೊತ್ತಾ, ನಾವು ದುಡ್ಡು ಇಷ್ಟಪಟ್ರು, ಬೇರೆ ಬಂದು ಇಷ್ಟಪಟ್ರು, ಆತ್ಮನೇ ಇಷ್ಟಪಡ್ತಿರ್ತೀವಿ ಅಲ್ಲಿ. ಆತ್ಮ ಇಷ್ಟಪಟ್ಟಾಗಿ ಗೊತ್ತಿಲ್ಲ ನನಗೆ. ಆ ನಾಮರೂಪ ಮುಚ್ಚಾಕಿದೆ ಆತ್ಮನ ಅಲ್ಲೇ ಅಲ್ವಾ. ಇದಾತಿಯಾಗಿ ಹೇಳಿದೆ. ಇಹಾಪಿತ ವಕ್ಷ್ಯತೆ ಏನ ಪ್ರಾಣ ಪ್ರಣೀಯತೆ ತದೇವ ಬ್ರಹ್ಮತ್ವಂ ವಿದ್ಧಿ. 1 8 1 9 ಇನ್ನು ಕೂಡ ಮುಂದೆ ಹೇಳಲಾಗತ್ತೆ. ವಕ್ಷ್ಯತೆ ನಮ್ಮದು ವಕ್ಷ್ಯತೆ ಆಗ್ಬಿಡಿದಲ್ಲ, ಕರ್ಮನ ಹೇಳ್ಬಿಡಿದ್ದಾರೆ, ಹೇಳಲ್ಪಡುತ್ತದೆ. ಯಾವಾಚರಿಂದ ಪ್ರಾಣವು ಒಯ್ಯಲ್ಪಡುತ್ತಿದ್ದಾನೋ, ತನ್ನ ವ್ಯಾಪಾರಕ್ಕೆ ಯಾವಾಚರಿಂದ ಪ್ರಾಣವು ಒಯ್ಯಲ್ಪಡುತ್ತಿದ್ದಾನೋ ಅಂತ ಹೇಳಿ ಮುಂದೆ ಪ್ರಾಣ ವ್ಯಾಪಾರಕ್ಕೂ ಇವನೇ ಕಾರಣ ಅಂತ ಮುಂದೆ ಹೇಳ್ತಾ ಇದೆ. ಹಾಗಾಗಿ ಈತನಿದಲ್ಲ ಚಿನ್ಮಾತ್ಮನು, ಸನ್ಮಾತ್ಮನು, ಆನಂದ ಮಾತ್ರನಾಗಿರ್ತಕ್ಕಂಥ ನಮ್ಮ ಸ್ವರೂಪ ಏನುಂಟೋ ಅದರಿಂದಲೇ ಸಮಸ್ತ ವ್ಯಾಪಾರ ನಡೀತಿರೋದು. ಎಲ್ಲ ಸರ್ವಂ ವಿನಶ್ಯತ್ಯುಕಾರ ಜಾತಂ ಪುರುಷಾಂತಂ ವಿನಶ್ಯತಿ, ಪುರುಷೋ ವಿನಾಶೇತ ಭಾವಾದ ವಿನಶ್ಯತಿ. ಅದನ್ನೇ ಬ್ರಹ್ಮವೆಂಬುದಾಗಿ ತಿಳಿದೆ. ಬ್ರಹ್ಮತ್ವ ಅಲ್ಲ, ಬ್ರಹ್ಮತ್ವ ಅಂತ ತಿಳ್ಕೊಬೇಡ, ಅದೇ ಬ್ರಹ್ಮ ತ್ವಂ ವಿದ್ಧಿ. ಇದು ಒಂದು ಭಾಷೆ ಮಾಡ್ತೀಯಲ್ಲ, ಅದು ಬ್ರಹ್ಮ ಅಲ್ಲ ಅಂತ ಅರ್ಥ ಅಲ್ಲ. ಮತ್ತೇನರ್ಥ?
ನೇದಂ ಯದಿದಂ ಉಪಾಸತೆ ಇದೆಯಲ್ಲ ಅಂದ್ರೆ ಅರ್ಥ ಏನೋ ಇದು ಒಂದು ಬ್ರಹ್ಮ ಅಲ್ಲ ಅಂತ ಅರ್ಥನಾ? ಯದಿದಂ ಉಪಾಸತೆ ಹ ಇದಂ ಹ ಇದೊಂದು ಉಪಾಸನೆ ಮಾಡೋದು, ಇದನ್ನೆಲ್ಲ ಬ್ರಹ್ಮವನ್ನೇ ಉಪಾಸನೆ ಮಾಡ್ತಿದ್ಯಾ ಅಂತ. ಇದು ಒಂದು ಬ್ರಹ್ಮದ ಪೂರ್ಣ ರೂಪವಲ್ಲ ಅಂತ ಅರ್ಥ. ಬ್ರಹ್ಮವಲ್ಲ ಅಂತ ಅರ್ಥ ಅಲ್ಲ, ನಿಜ ರೂಪ ಪೂರ್ಣ ರೂಪವಲ್ಲ ಅಂತ ಅರ್ಥ. ಬ್ರಹ್ಮವಲ್ಲ ಅಂತ ಅರ್ಥ ಅಲ್ಲ. ಹಾಗೆ ಬ್ರಹ್ಮವೇ ಬೇರೆ ಯಾವುದಿಲ್ಲ ಬೇರೆ. ಹಾಗಾಗಿ ಅದೇ ಪೂರ್ಣವಾದ ಬ್ರಹ್ಮವಲ್ಲ. ನೇದಂ ಯದಿದಂ ಇದು ಬ್ರಹ್ಮವಲ್ಲ ಶಬ್ದಾರ್ಥ ನೋಡುತ್ತೆ. ಇದು ಅಂತ ಯಾವ್ದು ಕಾಣುತ್ತೋ ಅದು ಬ್ರಹ್ಮವಲ್ಲ ಅಂತ ಅಂದ್ಬಿಡ್ತೀವಿ. ಹಾಗಲ್ಲ, ಬ್ರಹ್ಮವಲ್ಲ ಅಂತ ಹೇಳ್ತಾ ಇಲ್ಲ. ಬ್ರಹ್ಮದ ನಿಜ ರೂಪ ಪರಮಾರ್ಥ ಪೂರ್ಣ ರೂಪವಲ್ಲ ಅಂತ ಅರ್ಥ. ಶ್ರೋತ್ರಾದಿ ಇಂದ್ರಿಯ ಪ್ರಸ್ತಾವೆ ಘ್ರಾಣ ಪ್ರಾಣಸ್ಯ ನನು ಯುಕ್ತಂ ಗ್ರಹಣಂ. ಅಲ್ಲ ರೀ, ಶ್ರೋತ್ರಸ್ಯ ಶ್ರೋತ್ರ ಮನಸೋ ಮನ ಸೋ ಪ್ರಾಣಸ್ಯ ಪ್ರಾಣ ಚಕ್ಷುಷ ಚಕ್ಷು ಅಂತ ಹೇಳುವಾಗ ಪ್ರಾಣಸ್ಯ ಪ್ರಾಣಕ್ಕೆ ಗ್ರಹಣೆಯಿಂದ ತಗೋಬೇಕಲ್ವೇ? ಅದ್ಯಾಕೆ ಮುಖ್ಯ ಪ್ರಾಣ ತಗೊಂಡ್ಬಿಟ್ರೆ ನೀವು? ಇಂದ್ರಿಯ ಪ್ರಸ್ತಾವನೆ ಇಂದ್ರಿಯ ಪ್ರಕರಣ ಅಂತ ಸಂದರ್ಭ ಅಂತ. ಇಂದ್ರಿಯಗಳ ಸಂದರ್ಭ ಬಂದಿರುವಾಗ ಇಲ್ಲಿ ಪ್ರಾಣಸ್ಯ ಪ್ರಾಣ ಅನ್ನುವಾಗ ಗ್ರಹಣ ಪ್ರಾಣ ತಗೊಳ್ಬೇಕಾದ್ದು ನ್ಯಾಯವಾಗಿತ್ತಲ್ವೇ? ಅದಂತ ತಗೋಬೇಕು ಅಂತ ಅಂದ್ರೆ ಸತ್ಯವೇವ ಬಂದ್ರು. ಹೌದು ಕಣಪ್ಪ, ಪ್ರಕರಣ ಬಲದಿಂದ ಹಾಗೆ ಅನ್ಸತ್ತೆ. ಗ್ರಹಣ ಪ್ರಾಣವನ್ನು ತಗೋಬೇಕು ಅಂದ್ರೆ ಮೂಗನ್ನು ತಗೋಬೇಕೇ ಹೊರತು ಮುಖ್ಯ ಪ್ರಾಣ ತಗೋಬಾರ್ದು ಅಂತ ಅನ್ಸತ್ತೆ. ಆದ್ರೂ ಪ್ರಾಣ ಗ್ರಹಣೇನೇವತ್ತು ಗ್ರಹಣ ಪ್ರಾಣಸ್ಯ ಗ್ರಹಣ ಕೃತ ಮನ್ಯತೆ ಶ್ರುತಿ ಆಗ ಕೊಡ್ಲಿಲ್ಲ. ಅಲ್ಲಿ ಪ್ರಥಮ ಪ್ರಾಣ, ಅಲ್ಲಿ ಪ್ರಥಮ ಪ್ರಾಣ ಅಂತ ಹೇಳಿದಾನೆ. ಅದಕ್ಕೆ ಅವನು ಪ್ರಶ್ನೆ ಮಾಡಿದ್ರೆ ಮುಖ್ಯ ಪ್ರಾಣ ಪ್ರಶ್ನೆ ಮಾಡಿದ್ದಾನೆ, ಅದಕ್ಕೆ ಇದು ಕೊಟ್ಟಿದ್ದಾನೆ, ಉತ್ತರ ಕೊಡ್ಲಿಲ್ಲ. ಹಿಂದೆ ಕೇನ ಪ್ರಾಣ ಪ್ರಥಮ ಪ್ರೈಯ ಹಿಂದೆ ಇದೇ ಆಕ್ಷೇಪ ಹಾಕೊಂಡ್ರು ಅಲ್ವಾ? ಇಲ್ಲಪ್ಪ, ಹಾಕೊಂಡ್ರೆ ಮತ್ತೆ ಹಾಕೋತಿರ್ಲಿಲ್ಲ. ಶಂಕರಾಚಾರ್ಯ ಗ್ಯಾಪ್ ಏನಂದ್ರೆ ನಾವು ಮಾಡ್ತಿರ್ಬೋದು ಅಲ್ವಾ? ಅಲ್ಲೇ ಕೇಳಿದ್ರು ಗಾಣ ತಗೊಳ್ಳಿಲ್ಲ ಅಂತ ಹೇಳಿದಕ್ಕೆ ನಾನು ಹೇಳಿದ್ದೆ ಯಾಕೆ ತಗೊಳ್ಳಿಲ್ಲ ಇಲ್ಲಿ ಗಾಣ ಅಂತ, ಮುಖ್ಯ ಪ್ರಾಣ ತಗೋಬೇಕಪ್ಪ ಅಂತ. ಭಾಷ್ಯಕಾರ ಇಲ್ಲಿ ಪ್ರಥಮ ಆಯ್ತು ವಿಶೇಷಣ ಮುಖ್ಯ ಪ್ರಾಣ ಅಂತ ಆಗ್ಬೇಕು ಅಂದ್ರು ಅಷ್ಟೇ. ವಿಶೇಷಣಂ ಪ್ರಥಮ ಪ್ರಾಣ ಮುಖ್ಯ. ಅದು ಉತ್ತರ ಕೊಡುವಾಗ ಮಾತ್ರ ಸೌ ಪ್ರಾಣಸ್ಯ ಪ್ರಾಣ ಅನ್ನುವಾಗ ಮಾತ್ರ ಗ್ರಹಣ ಪ್ರಾಣಕ್ಕೂ ಪ್ರಾಣ ಅರ್ಥ ಮಾಡ್ಬಿಟ್ರು. ಪ್ರಶ್ನೆ ಮಾಡಿದಾಗ ಮುಖ್ಯ ಪ್ರಾಣಗೂ ಪ್ರೇರಣೆ ಮಾಡುವಾಗ ಯಾರು ಪ್ರಶ್ನೆ ಮಾಡ್ದ. ಉತ್ಸಾಹ ಕೊಡುವಾಗ ಗ್ರಹಣ ಪ್ರಾಣಕ್ಕೂ ಅವನೇ ಕಣಪ್ಪ ಅಂದ್ಬಿಟ್ರು. ಯಾಕೆ ಉತ್ಸಾಹ ಕೊಡ್ಲಿಲ್ಲ? ಹಾಗೆ ಗ್ರಹಣ ಪ್ರಾಣಕ್ಕೂ ಯಾಕೆ ತಗೊಳ್ಳಿಲ್ಲ ಅಂತ. ಉತ್ಸಾಹ ಕೊಡುವಾಗ ಸೌ ಪ್ರಾಣದ ಮುಖ್ಯ ಪ್ರಾಣಿಗೆ ಪ್ರಾಣ ಅಂದ್ರು. ಗ್ರಹಣ ತಗೋಬೇಕಾಗಿತ್ತಲ್ಲ, ಯಾಕೆ ತಗೊಳ್ಳಿಲ್ಲ ಅಂದಕ್ಕೆ ಇದರಿಂದ ಅದು ಚರಿತಾರ್ಥವಾಗತ್ತೆ ಅಂತ ಉತ್ಸಾಹ ಕೊಟ್ರು. ಮುಖ್ಯ ಪ್ರಾಣ ತಗೊಂಡ್ಬಿಟ್ರೆ ಮುಖ್ಯ ಪ್ರಾಣದಿಂದಲೇ ಗ್ರಹಣ ಪ್ರಾಣವು ವ್ಯಾಪಾರ ಮಾಡೋದ್ರಿಂದ ಅದನ್ನ ಗ್ರಹಣೆ ಮಾಡ್ಬಿಟ್ರೆ ಇದನ್ನು ಗ್ರಹಣೆ ಮಾಡ್ದಂಗೆ ಆಗತ್ತೆ ಅಂತ ಹೇಳಿ ಪ್ರಶ್ನೆತಕ್ಕಾಗಿ ಉತ್ತರ ಕೊಟ್ಟಿದ್ದಾರೆ. ಹಂಗಾಗಿದೆ ಇವನು ಗ್ರಹಣ ಪ್ರಾಣ ತಗೊಂಡ್ಬಿಟ್ರೆ ಪ್ರಶ್ನೆ ಮುಖ್ಯ ಪ್ರಾಣ ಆಗುತ್ತೋ ಉತ್ತರ. ಹಾಗಾಗಿ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಗ್ರಹಣ ಪ್ರಾಣವನ್ನು ಮುಖ್ಯ ಪ್ರಾಣ ಗ್ರಹಣೆಯಿಂದಲೇ ಗ್ರಹಣೆ ಮಾಡ್ದಂಗೆ ಆಗುತ್ತೆ ಎಂಬುದನ್ನಾಗಿ ಶ್ರುತಿ ಯೋಚನೆ ಮಾಡಿದೆ. ಹಾಗಾಗಿ ಅದನ್ನೇ ತಗೋಬೇಕು. ಸರ್ವಸೈವ ಕರ್ಣ ಕಲಾಪಸ್ಯ ಇದರ್ಥ ಪ್ರಯುಕ್ತ ಪ್ರವೃತ್ತಿ ತದ್ಬ್ರಹ್ಮೇತಿ ಪ್ರಕರಣಾರ್ಥೋ ವಿವಕ್ಷಿತ. ಬಟ್ ಏನಪ್ಪ ಅರ್ಥ ಸಮರೈಸ್ ಮಾಡ್ಬಿಡಿ. ಇಡೀ ಮಂತ್ರ ಒಟ್ಟರ್ಥ ಏನಪ್ಪ ಅಂದ್ರೆ ಸಂಪೂರ್ಣ ಕರ್ಣ ಕಲಾಪ. ಕಲಾಪ ಅಂದ್ರೆ ಏನೋ ಗ್ರಾಮ, ಸಮೂಹ, ಸಂಘಾತ, ಜಾತ, ಸಮುದಾಯ ಎಲ್ಲ ಒಂದೇ ಅರ್ಥ. ಇಡೀ ಇಂದ್ರಿಯ ಸಮೂಹವೇನುಂಟು ಎಲ್ಲವೂ ಕೂಡ ಯಾವನ ಪ್ರಯೋಜನಕ್ಕಾಗಿ ಎಲ್ಲವೂ ತೊಡಗ್ತಾ ಇವೆಯೋ, ಯಾವನ ಪ್ರಯೋಜನವನ್ನೇ ಉದ್ದೇಶಿಸಿಕೊಂಡು ಕಣ್ಣು ನೋಡೋದು ಕಣ್ಣಿಗಾಗಲ್ಲ, ಕಿವಿ ಕೇಳೋದು ಕಿವಿಗಾಗಲ್ಲ, ಎಲ್ಲವೂ ಯಾವ ಆತ್ಮ ಪ್ರಯೋಜನಕ್ಕಾಗಿ ಮಾಡುತ್ತೀವಿಯೋ ಅದೇ ಬ್ರಹ್ಮವು, ಅದೇ ನಮ್ಮ ಆತ್ಮವು. ಬ್ರಹ್ಮ ಅಂತ ಹೇಳಿದ್ರೆ ಏನಾಯ್ತು? ಸಂಸಾರಿ ಎಲ್ಲ ಪರಿಚ್ಛಿನ್ನ ಅಲ್ಲ ಅಂತ ಆಯ್ತು. ಆತ್ಮ ಅಂದ್ರೆ ಪ್ರತ್ಯೇಕ ಅಲ್ಲ. ಆತ್ಮ ಅಂದ್ರೆ ಒಳಗಿರೋನು ಅಂತ ಸಂಸಾರಿ ಆಗ್ಬಿಡ್ಬೋದು. ಅದು ಬ್ರಹ್ಮವು ಅಂತ ಹೇಳಿದ್ರಿಂದ ಸಂಸಾರಿ ಆದ ಆತ್ಮನಲ್ಲ ಇಲ್ಲಿ ಹೇಳ್ತಿರೋದು. ಕರ್ಣಕಲಾಪಕ್ಕಲ್ಲ ಕಾರಣನು, ಪ್ರತ್ಯಕ್ಕ ಆಗಿರತಕ್ಕವನು ಅಹಂಪ್ರತ್ಯವನು ಆಗ್ಬಿಡ್ತಾನೆ. ಅವನನ್ನ ಅಲ್ಲ ಅಂತ ಹೇಳೋಕ್ಕೋಸ್ಕರವಾಗಿ ಅದ ಬ್ರಹ್ಮ ಅದು ಬ್ರಹ್ಮ ಅನ್ನೋದೇ ಈ ಪ್ರಕರಣದ ಅರ್ಥ. ಈ ಒಂದು ಕಾಂಟೆಕ್ಸ್ಟ್, ಈ ಸಂದರ್ಭದ ಅರ್ಥ ಅಂತ ಹೇಳಿ ಅದು ವಿವಕ್ಷಿತವಾಗಿ ಹೇಳಬೇಕು ಅಂದ್ಕೊಂಡಿದೆ. ಅದೇ ನಮಗೆ ಆತ್ಮ ಇದೆ ನೋಡಿ. ಈ ಎರಡನೇ ಮಂತ್ರನೇ ತತ್ವಜ್ಞಾನ ಮಾಡ್ಕೊಂಡ್ಬಿಡ್ಬೋದು ಮುಖ್ಯಾಧಿಕಾರಿ ಆದವರು.
ಉತ್ತಮಾಧಿಕಾರಿಯವರು ಇದನ್ನು ಗಮನಿಸುತ್ತಾ ಈ ಮಂತ್ರಾರ್ಥವನ್ನು ಮೆಲುಕು ಹಾಕ್ತಾ ಸರ್ವಕ್ಕೂ ಸಾಕ್ಷಿಯಾಗಿ ಉಳಿದ ನಿಂತ ಅಂದ್ರೆ ನಿಂತ ಸಮಯದ ಟಕ್ ಹೊಡೆದ್ಬಿಡುತ್ತೆ. ನಿಲ್ಲೋದಷ್ಟೇ ನಾವು ಮಾಡ್ಬೇಕು. ಶ್ರೋತ್ರಾದಿಗಳಿರ್ತಕ್ಕಂಥ ಆತ್ಮಪ್ರತ್ಯವನ್ನು ಬಿಟ್ಟು ಕೇವಲವಾಗಿರೋ ತಾನಾಗಿರೋ ಸ್ವರೂಪದಲ್ಲಿ ನೆಲೆ ನಿಂತ ಅಂದ್ರೆ ನೆಲೆ ನಿಂತ ಸಮಯದಲ್ಲಿಯೇ ತನ್ನ ಸ್ವರೂಪ ಏನು ಅಂತ ಗೊತ್ತಾಗ್ಬಿಡುತ್ತೆ. ಅದೇ ಗೊತ್ತಾಡ್ಸ್ಕೊಟ್ಬಿಡುತ್ತೆ. ಜಪ್ತಿ ಸ್ವರೂಪತ್ವ ತಾನೇ ಜಪ್ತಿ ಸ್ವರೂಪ ಆದ್ರಿಂದ ತಾನೇ ತನ್ನಿಂದ ಅಡ್ಸ್ಕೊಂಡ್ಬಿಡ್ತಾನೆ. ಅಲ್ಲಿ ಅಡ್ಸ್ಕೊಳ್ಳೋದು ಔಪಚಾರಿಕ ಕ್ರಿಯಾರೂಪ ಅಲ್ಲ, ಅವಗತಿ ಅನುಭವ ರೂಪವನ್ನೇ ಅಡ್ಸ್ಕೊಳ್ತಾನೆ ಅಂತ ಹೇಳ್ತಾರೆ. ಅಷ್ಟು ಮಾಡಕ್ ಆಗ್ತಿಲ್ಲಪ್ಪ, ಏನೇನೋ ಮಾಡ್ತೀನಿ ಇಂಜ ತಾನೆಲ್ಲ ತಂದ್ಬಿಟ್ಟು ತಾನು ನಿಲ್ಲಕ್ ಆಗ್ತಿಲ್ಲ. ಅಲ್ಲೋ ಹೋಗಿ ಏನೋ ತರ್ತೀನಿ ಅದೆಲ್ಲ ಮಾಡ್ತೀಯ, ಎಲ್ಲೂ ಹೋಗ್ಬೇಡ, ಏನು ಮಾಡಬೇಡ, ನೀನೆಲ್ಲ ತಂದ್ಬಿಟ್ಟು ನೀನಾ ಉಳಿ ನಿಂತ್ಕೊ ನೋಡು. ಸರ್ವಸಾಕ್ಷಿಯಾಗಿ ನಿಂತ್ಕೊಂಡು ಆತ್ಮರೂಪದಿಂದ ಗಮನಿಸ್ತಾ ತಾನೇ ಗೊತ್ತಾಗತ್ತೆ. ಯಥಾ ಚಕ್ಷುಷಶ್ಚಕ್ಷು ರೂಪಪ್ರಕಾಶಕಸ್ಯ ಚಕ್ಷುಷಃ ಯದ್ರೂಪಗ್ರಹಣಂ ಸಾಮರ್ಥ್ಯಂ ತದ್ ಆತ್ಮಚೈತನ್ಯಾಧಿಷ್ಠಿತಸ್ಯೈವ. ಚಕ್ಷುಷಶ್ಚಕ್ಷು ಅಷ್ಟಾಷ್ಟ ಓದ್ಬಾರ್ದು, ಧಾನ ಓದ್ಬೇಕು. ಓದಾ ತಥಾ ಚಕ್ಷುಷಶ್ಚಕ್ಷುಃ ರೂಪಪ್ರಕಾಶಕಸ್ಯ ಚಕ್ಷುಷೋ ಯದ್ರೂಪಗ್ರಹಣ ಸಾಮರ್ಥ್ಯಂ ತದಾತ್ಮಚೈತನ್ಯಾಧಿಷ್ಠಿತಸ್ಯೈವ. ಕಣ್ಣಿಗೂ ಕಣ್ಣು ಅಂತಂದ್ರೆ ಕಣ್ಣು ಏನ್ ಮಾಡುತ್ತೆ? ರೂಪ ಪ್ರಕಾಶಕ, ರೂಪವನ್ನು ಬೆಳಗುವಂತಹದ್ದು ಕಣ್ಣು. ಆ ರೂಪವನ್ನು ಬೆಳಗುವಂತಹ ಕಣ್ಣಿಗೆ ಆ ರೂಪವನ್ನು ಗ್ರಹಣ ಮಾಡುವಂತಹ ಸಾಮರ್ಥ್ಯ ಅನ್ನೋದು ಏನಿದೆ ಲೋಕದಲ್ಲಿ ಕಂಡಿದೆ. ಆ ಕಣ್ಣು ಇದು ಕೆಂಪು, ಇದು ಬಿಳಿ, ಇದು ನೀಲಿ, ಹಸಿರು, ಇದು ಹಳದಿ ನೋಡುತ್ತೆ ನಾವು ಒಪ್ಕೊಂಡಿದೀವಲ್ಲ. ಆ ಸಾಮರ್ಥ್ಯ ಹೇಗ್ ಬಂದದ್ದು ಕಣ್ಣಿಗೆ? ಕಣ್ಣಿಂದೇ ಅಲ್ಲ, ಅದು ಆತ್ಮ ಚೈತನ್ಯವು ಅಧಿಷ್ಠಿತವಾದಾಗಲೇ ಆ ಸಾಮರ್ಥ್ಯ ಅದರಲ್ಲಿ ಕಂಡು ಬರುತ್ತೆ. ಕಣ್ಣಿಗೆ ಆತ್ಮ ಸ್ವರೂಪ ಸೇರ್ಕೊಳ್ತು ಅಂದ್ರೆ ಕಣ್ಣು ಮನಸ್ಸಿನ ಆತ್ಮನು ಮನಸ್ಸಿನ ಮೂಲಕ ಕಣ್ಣಿಗೆ ಬರ್ತಾನೆ. ಹಾಗೆ ದಕ್ಷಿಣೇಕ್ಷಣ ಪುರುಷ ಅಂತ ಹೇಳಿದ್ದು, ಕಣ್ಣಿನಲ್ಲಿ ನೋಡೋನ ಸ್ವರೂಪರೋನು ಅಂತ. ನೇರ ಕಣ್ಣಿಗೆ ಅವನೇ ಬರಲ್ಲ. ಅವನು ಮನಸ್ಸೆಂಬ ಅಂಗಿಯನ್ನು ಹಾಕೊಂಡು ಜುಬ್ಬ ಹಾಕೋತಾನೆ. ಮನಸ್ಸೆಂಬ ಜುಬ್ಬ ಹಾಕೊಂಡು ಆಮೇಲೆ ಕಣ್ಣು ಅನ್ನೋಂಥ ಅಂಗಿ ಹಾಕೊಂಡು ಆಮೇಲೆ ಹೊರಗಡೆ ರೂಪ ಅನ್ನುವಂಥ ವಿಷಯ ನಡೀತಾ ಹೋಗ್ತಾನೆ. ಒಂದು ಜುಬ್ಬ ಹಾಕೋಬೇಕು, ಆಮೇಲೆ ಅಂಗಿ ಹಾಕೋಬೇಕಲ್ಲ. ಆತ್ಮನು ಒಂದು ಮನಸ್ಸೆಂಬ ಜುಬ್ಬ ಹಾಕೊಂಡ್ಬಿಡ್ತಾನೆ ಅಂತಃಕರಣ. ಆ ಅಂತಃಕರಣ ಜುಬ್ಬ ಹಾಕೊಂಡು ಆಮೇಲೆ ಇಂದ್ರಿಯಕ್ಕೆ ಬರ್ತಾರೆ. ಇಂದ್ರಿಯನು ಅಂಗಿಯನ್ನು ತೊಟ್ಕೊಂಡು ಆಮೇಲೆ ವಿಷಯಗಳು ಆಟ ಆಡ್ತಾ ಹೋಗ್ತಾ ಕೂತ್ಕೊಳ್ತಾರೆ. ಆಟ ಆಡ ಹೋಗ್ಬೇಕಾದ್ರೆ ಅಂಗಿ ಹಾಕೊಂಡು ಹೋಗ್ತಾರಲ್ಲಪ್ಪ, ಹಂಗೆ ಪಾಪ. ಈ ರೂಪಗ್ರಹಣ ಸಾಮರ್ಥ್ಯ ಏನು ಕಂಡು ಬಂದಿದೆ ಕಣ್ಣಿಗೆ, ಅದು ಆತ್ಮ ಚೈತನ್ಯವು ಅಧಿಷ್ಠಿತವಾಗಿದ್ದಾಗಲೇನೇ ಅದಾಗೋದು. ಆ ಕಾರಣದಿಂದ ಅವನು ಕಣ್ಣಿಗೂ ಕಣ್ಣು ಅಂತ ಹೇಳಿದ್ವು. ಇವಾಗ ಏನಾಗುತ್ತೆ ಗೊತ್ತಾ, ಅಪ್ಪನಿಗೂ ಅಪ್ಪ ಅಂತಂದಾಗ ಅವನ್ ಬೇರೆ ಆಗ್ಬಿಡ್ತಾನೆ. ಇಲ್ಲಿ ಕಣ್ಣಿಗೆ ಕಣ್ಣು ಅಂದ್ಕೊಳ್ಳೇನೆ ಕಣ್ಣು ಎಲ್ಲಿಯೋ ಅವರಿಗೆ ಅದರ ಅವಧಿ, ಅಲ್ಲ ಮುಂದಕ್ಕೆ ಆತ್ಮನ ಅವಧಿ ಅಂತ ಹಾಗೆ ಅಂದ್ಕೊಂಡ್ಬಿಡ್ತಾನೆ. ಕಣ್ಣಿನ ತಿರುಳು ಅಂತ ಅರ್ಥ. ಕಣ್ಣಿಗೂ ಕಣ್ಣು ಗುಳ್ಳೆಗೂ ಗುಳ್ಳೆ ಆಗಿದೆ. ನೀರು ಅಂದ್ರೆ ಗುಳ್ಳೆತ್ವ ನೀನಿಲ್ಲೇ ಬಂದದ್ದು, ನೀರು ಬಿಟ್ಟು ಗುಳ್ಳೆ ಇಲ್ಲ. ಹಾಗೆ ಕಣ್ಣಿಗೂ ಕಣ್ಣು ಅಂದ್ರೆ ಕಣ್ಣಿನ ತಿರುಳು, ಕಣ್ಣಿನ ಸತ್ತೆ ಇರುವಿಕೆ ಇದೆಯಲ್ಲ, ಆತ್ಮನೇ ಅದು. ಆತ್ಮನೇ ಕಣ್ಣಾಗಿ ಆ ನೋಡುವನಾಗಿ ಬೆಳಗುವನಾಗಿ ತೋರ್ಬರ್ತಾ ಇದ್ದಾರೆ. ಅದಿಲ್ಲದೇನೂ ಇದ್ದಾನೆ, ಅದು ವಿಶೇಷ. ಆ ರೂಪದಿಂದ ಕೂಡ್ಕೊಂಡವನಾಗಿಯೂ ತೋರ್ತಾನೆ, ಅದಿಲ್ಲದೂ ತನ್ನಷ್ಟಿಗೆ ತಾನು ಇರಬಲ್ಲವನಾಗಿದ್ದಾನೆ. ತನ್ನಷ್ಟಿಗೆ ತಾನು ಇದ್ದಾಗ ಹೇಗಿದ್ದಾನೋ ಹಾಗೆ ತಿಳ್ಕೊಂಡು ಕಣ್ಣಾಗಿದ್ದಾಗಲೂ ಇವನೇ ಕಣ್ಣಾಗಿ ತೋರ್ತಾ ಇದ್ದಾನೆ ಅಂತ ಗುರುತಿಸ್ಕೊಂಡ್ರೆ ಅವನ ಹೆಸರು ಜ್ಞಾನಿ ಅಂತ. ಜನಾಂಗಾಲ ಅದೊಂದು ಜ್ಞಾನಿ ಅನ್ನೋದು ಸರ್ವತ್ರ ಅನುಸ್ಯೂತವಾಗಿ ತೋರಿಬರುತ್ತಿರುವ ಚೈತನ್ಯವು ಸ್ವತಂತ್ರವಾಗಿ ಅಖಂಡವಾಗಿ ಜನ್ಮ ಮರಣಾದಿ ವರ್ಜಿತವಾಗಿ ನಿತ್ಯವಾಗಿ ಏಕವಾಗಿರ್ತಕ್ಕಂಥ ಸ್ವರೂಪ ಅದು ಅಂತ ಹೇಳಿ ಅನುಭವದಿಂದ ಕಂಡುಕೊಂಡ ಸಮಯದಲ್ಲಿಯೇ ಮುಕ್ತನಾದ ಅಂತ. ಇದು ಕಷ್ಟ ಆಗ್ತಾ ಇದೆ ನಮಗೆ. ಏನೇನೋ ಮಾಡೋಕೆ ಈಸಿ. ಬೇಕಾದ್ರೆ ಎವರೆಸ್ಟ್ ಏರ್ತೀನಿ, ಇದನ್ನು ಏರ್ತೀನಿ, ಅದಕ್ಕೆ ಏನೇನೋ ತಿಳ್ಕಾಡ್ತಾನೆ. ಏನು ಬಿದ್ದು ಕೈಕ ಮುರ್ಕೊಂಡು ಸಾಯಕ್ ಬದ್ಲು ಏನಿಲ್ಲ, ಕೂತ್ಕೊಂಡು ಎಲ್ಲ ವ್ಯಾಪಾರವನ್ನು ಬಿಟ್ಟು ಕೇವಲ ಉಳಿಯೋದ್ರಿಂದ ಕಂಡ್ಕೊಳ್ಳೋದನ್ನ ಮಾಡ್ಕೊಳ್ಳೋದ್ರಿಂದ ಅದಾಗಲ್ಲ ಅಂತ. ಅದು ಕಷ್ಟ. ಎಲ್ಲಕ್ಕಿಂತ ಸುಮ್ಮನೆ ಕಷ್ಟ ಗೊತ್ತಾ ಅಲ್ವಾ? ಸುಮ್ಮನೆ ಅನ್ನೋದು ಬಹಳ ಕಷ್ಟ ಎಲ್ಲಕ್ಕಿಂತ. ಸುಮ್ಮನೆ ಇದ್ದವನ್ ಬ್ರಹ್ಮನಿಗೆಲ್ಲ ಅಂತ ಯಾಕೆ ಹೇಳ್ತಾರೆ ಗೊತ್ತಾ? ಸುಮ್ಮನೆ ಇದ್ದವನ್ ಬ್ರಹ್ಮ ಗೊತ್ತಾಗ್ಬಿಡ್ತಾನೆ. ಸುಮ್ಮನೆ ಇರೋದನ್ನ ಬರೀ ದೇಹದಿಂದ ಅಲ್ಲ, ಎಲ್ಲದರಲ್ಲೂ ಸುಮ್ಮನೆ ಇದ್ದ ಅಂದ್ರೆ ಬ್ರಹ್ಮ ಸಿಕ್ಕಿದ್ರೆ ಅರ್ಥ ಅವನಿಗೆ. ಸುಮ್ಮನೆ ಇದ್ದವನು ಬ್ರಹ್ಮನು ಗೆಲ್ಲ ಅಂತ ಹೇಳೋದು ಇದೇ ಗಾದಿಗೆ ಸುಮ್ಮನೆ ಗಾದೆ ಮಾಡಿಲ್ಲ. ಬ್ರಹ್ಮನ್ ಗೆಲ್ತಾನೆ ಅಂದ್ರೆ ಬ್ರಹ್ಮ ಪಡ್ಕೊಳ್ತಾನೆ ಅಂತ ಸುಮ್ಮನೆ ಇರ್ಬೇಕು. ಸುಮ್ಮನೆ ಕೇಳೋದು ಎಚ್ಚರವಾಗಿ ಸುಮ್ಮನೆ ಇರ್ಬೇಕು, ನಿದ್ದೆ ಮಾಡಿದಲ್ಲ.
ಎಚ್ಚರದಲ್ಲಿ ಯಾವ ವ್ಯಾಪಾರವನ್ನು ಮಾಡದೇನೆಯೇ ಆತ್ಮನಾಗಿ ಉಳಿತಾ ತಾನೇ ತಾನು ನಿಲ್ತಾ ತನ್ನ ತಾನು ಕಂಡ್ಕೊಳ್ತಾನೆ ಅಂತ ಔಪಚಾರಿಕ. ಪ್ರಷ್ಟು ಪೃಷ್ಟಸ್ಯ ಅರ್ಥಸ್ಯ ಜ್ಞಾತುಮಿಷ್ಟತ್ವಾತ್ ಶ್ರೋತ್ರಾದೇಹ ಶ್ರೋತ್ರಾದಿ ಲಕ್ಷಣಂ ಯಥೋಕ್ತಂ ಬ್ರಹ್ಮ ಜ್ಞಾತ್ವಾ ಇತ್ಯಧ್ಯಾ ಕ್ರಿಯತೆ. ಅದು ಅತಿ ಮುಚ್ಚಾರಿಗೆ ಜ್ಞಾತ್ವಾಸ ಮಾಡಿದ್ದಾರೆ ಅವರು. ಅತಿ ಮುಚ್ಚ ಏನು ಸಹ ಮಾಡಿದ್ರು ಅವರು. ಆಮೇಲೆ ಅತಿ ಮುಚ್ಚ ಆತ್ಮಭಾವ ತ್ಯಜ್ಯ ಮಾಡ್ಬಿಟ್ಟಿದ್ದಾರೆ ಮುಂದೆ. ಆಗ ಮಾಡಿದ ಇಲ್ಲಿ ಕೇಳುವ ಶಿಷ್ಯ ಇದ್ದಾನಲ್ಲ, ಕೇಳುವ ಶಿಷ್ಯನಿಗೆ ಯಾವ್ದನ್ನ ಕುರಿತು ಕೇಳ್ತಾ ಇದ್ದಾನೋ ಅದರ ಅರ್ಥವು ತಿಳ್ಕೊಬೇಕು ಅಂತ ಇಷ್ಟಪಟ್ಕೊಂಡು ಬಂದಿದ್ದಾನೆ ಅವರು. ಯಾವ ವಸ್ತುವಿನ ಕುರಿತು ಕೇಳ್ತಾ ಇದ್ದಾನೋ ಅದನ್ನ ನಾನು ಕಂಡ್ಕೊಳ್ಬೇಕು, ಅದನ್ನ ತಿಳ್ಕೊಬೇಕು, ಆತ್ಮರೂಪದಿಂದ ಗೊತ್ತು ಮಾಡ್ಕೋಬೇಕು ಅಂತ ಹೇಳಿ ಅದು ಅವನಿಗೆ ಇಷ್ಟವಾಗಿರುತ್ತದೆ. ಆದ್ದರಿಂದ ಇಷ್ಟತ್ವ ಇಷ್ಟಸ್ಯ ಭಾವ ತಸ್ಮಾತ್ ಅದು ಇಷ್ಟವಾಗಿರುತ್ತದೆ. ಆದ್ದರಿಂದ ಶ್ರೋತ್ರಾದಿಗಳಿಗೂ ಶ್ರೋತ್ರಾದಿ ಆಗಿರತಕ್ಕವನಾಗಿರುವ ಮೇಲೆ ಹೇಳಿದಾದ ಬ್ರಹ್ಮವನ್ನ ಕಂಡುಕೊಂಡು ಅಂತ ಹೇಳಿ ಒಂದು ಪದವನ್ನು ಅಧ್ಯಾಹಾರ ಮಾಡ್ಕೊಳ್ಳಿ ಅಂದ್ರು. ಅಧ್ಯಾಹಾರ ಅಂಡರ್ಸ್ಟುಡ್ ಅಂತ ಅರ್ಥ. ಅಧ್ಯಾಹಾರ ಇಂಗ್ಲಿಷ್ ಅದನ್ನ ಹಾಕೊಳ್ಳಿ. ಕಿವಿಗೂ ಕಿವಿಯಾಗಿರ್ತಕ್ಕಂತಹ ಆತ್ಮನ್ನು ಕಂಡುಕೊಂಡು, ಕಣ್ಣಿಗೂ ಕಣ್ಣಾಗಿರ್ತಕ್ಕಂತಹ ಬ್ರಹ್ಮನ್ನು ಕಂಡುಕೊಂಡು, ಯಾರ ಅಪ್ಪ ಅದು ತಿಳ್ಕೊಳ್ಳಿ. ಫಲಶ್ರುತಿ ಇಷ್ಟ ಫಲಶ್ರುತಿ ಅಷ್ಟ ಅಮೃತರಾಗುತ್ತಾರೆ ಫಲಶ್ರುತಿ ಇರೋದ್ರಿಂದ ಫಲಶ್ರವಣ ಆಗ್ಬೇಕಾದ್ರೆ ಆ ಫಲಪ್ರಾಪ್ತಿ ಆಗ್ಬೇಕಾದ್ರೆ ಕಂಡ್ಕೋಬೇಕು. ಇದ್ದ ಮಾತ್ರಕ್ಕೆ ಫಲಪ್ರಾಪ್ತಿ ಆಗೋಲ್ಲ. ಬ್ರಹ್ಮವು ನಮಗೆಲ್ಲರಿಗೂ ಆತ್ಮವಾಗಿದ್ದ ಮಾತ್ರಕ್ಕೆ ನಮಗೆ ಅಮೃತತ್ವ ಪ್ರಾಪ್ತಿ ಆಗೋಲ್ಲ. ಹೇಗೆ ನಿಧಿ ಮನೆಯೊಳಗೆ ಹೂಚಿತ್ತು ಬಾಚಿತ್ತ ಮಾತ್ರಕ್ಕೆ ನಮ್ಗೆ ಅದರ ಸುಖ ಪ್ರಯೋಜನ ಆಗೋಲ್ಲ. ಅದಿದೆ ತಕ್ಕೊಂಡು ಪ್ರಯೋಜನ ಮಾಡ್ಕೊಂಡಾಗ ಮಾತ್ರ ಫಲಪ್ರಾಪ್ತಿ ಆಗತ್ತೆ. ಹಾಗೆ ನಮ್ಗೆಲ್ಲರಿಗೂ ನಿತ್ಯ ಶುದ್ಧ ಬುದ್ಧ ಮುಕ್ತ ಪರಬ್ರಹ್ಮವೇ ಆತ್ಮವಾಗಿದ್ದರೂ ಕೂಡ ನಾವು ಕಂಡ್ಕೊಳ್ಳುವವರೆಗೂ ಅದರ ಫಲಪ್ರಾಪ್ತಿ ನಮಗೆ ನಮ್ಮ ಪಾಲಿಗೆ ಅದಿರೋಲ್ಲ. ಹಾಗಾದ್ರೆ ಜ್ಞಾತ್ವ ಅಮೃತ ಭವಂತಿ ಅಂತ ಹೇಳಿ ಫಲಶ್ರುತಿ ಇರೋದ್ರಿಂದ ಜ್ಞಾತ್ವ ಅನ್ನೋ ಪದವನ್ನು ಅಧ್ಯಯನ ಮಾಡ್ಕೋಬೇಕು ಅಂದ್ರು. ತಿಳ್ಕೋಬೇಕು ಮುಖ್ಯ. ಜ್ಞಾನಾಧಿ ಅಮೃತತ್ವ ಪ್ರಾಪ್ಯತೆ, ವಸ್ತು ಮಾತ್ರ ಅಮೃತತ್ವ ಪ್ರಾಪ್ಯತೆ. ವಸ್ತು ಮಾತ್ರದಿಂದ ಅಮೃತತ್ವ ಪ್ರಾಪ್ತಿ ಆಗ್ಬಿಡಲ್ಲ. ಅದಿದೇನು ಮಾತ್ರಕ್ಕೆ ಅದು ಕಂಡುಕೊಳ್ಳೋದ್ರಿಂದ ಅಮೃತತ್ವ ಪ್ರಾಪ್ತಿ ಆಗತ್ತೆ. ಯಾಕೆಂದ್ರೆ ಅಜ್ಞಾನದಿಂದಲೇ ದುಃಖ ಅನರ್ಥ ಅಂತ ಆದ್ರಿಂದ ಅಜ್ಞಾನ ಕಳ್ಕೋಬೇಕು. ಅದನ್ನೇ ಈ ಕಡೆ ಜ್ಞಾನ ಪ್ರಾಪ್ತಿ ಅಂತ ಇದ್ದಾರೆ. ಜ್ಞಾನ ಪ್ರಾಪ್ತಿ ಅನ್ನೋದಾಗ್ಲಿ ಅಜ್ಞಾನ ಕಳ್ಕೊಳ್ಳೋದಾಗ್ಲಿ ಎರಡಲ್ಲ. ಕಡಿಯೋದು ತುಂಡು ಮಾಡೋದು ಎರಡಾಗೋದು ಮೂರು ಕ್ರಿಯೆ ಅಲ್ಲ. ಅದು ಕಡು ತುಂಡಾಗೋದು ಎರಡಾಗತ್ತೆ. ಅದು ಕಡಿಯೋದು ಒಂದು ಕ್ರಿಯೆ, ಎರಡು ಮಾಡೋದು ತುಂಡು ಮಾಡೋದು ಒಂದು ಕ್ರಿಯೆ, ಆಮೇಲೆ ಎರಡಾಗೋದು ಇನ್ನೊಂದು ಕ್ರಿಯೆ, ಮೂರು ಮಾಡ್ಕೋಬೇಡಿ. ಹಾಗೆ ಕಣ್ಬಿಟ್ಟು ನೋಡ್ದ ಅಂದ್ರೆ ಕಣ್ಬಿಟ್ಕೊಳ್ಳೆ ನೋಡ್ದ ಅಂತ ಅರ್ಥ. ಹಾಗಾಗಿ ಇಲ್ಲೂ ಜ್ಞಾನದಿಂದ ಅಮೃತತ್ವ ಪಡ್ಕೊಳ್ತಾನೆ ಅಂತ ಅದು ಹೀ ಅಲ್ವೇ ಅಂತಂದ್ರೆ ಅಜ್ಞಾನದಿಂದ ಮರೆಯಾದಂತಾಗಿದ್ದು ಜ್ಞಾನದಿಂದ ಅಜ್ಞಾನ ಹೋದ್ಕೊಳ್ಳೆ ಪಡ್ಕೊಂಡ ಅಂತ ಔಪಚಾರಿಕವಾಗಿ ಹೇಳ್ತಿದ್ದಾರೆ. ಜ್ಞಾತ್ವ ಅತಿಮುಚ್ಚಾಯಿತಿ ಸಾಮರ್ಥ್ಯಾತ್ ಶ್ರೋತ್ರಾದಿ ಕರ್ಣಕಲಾಪಂ ಉಜ್ಜಿತ್ವ. ಅವಾಗ ಏನಾಯ್ತು? ಅತಿಮುಚ್ಚಾದ ಸಾಧನೆ ಆಯ್ತು. ಜ್ಞಾನಕ್ಕೆ ಅತಿಮುಚ್ಯ ಸಾಧನ. ಅತಿಮುಚ್ಯ ಅಂದ್ರೆ ಬಿಟ್ಕೊಂಡು ಅಂತ, ಕಳ್ಸ್ಕೊಂಡು ಅಂತ. ಬಿಟ್ಕೊಂಡು ಕಳ್ಸ್ಕೊಂಡು ಏನ್ ಬಿಟ್ಕೊಂಡು ಕಳ್ಸ್ಕೊಂಡು? ಶ್ರೋತ್ರಾದಿಗಳಿರ್ತಕ್ಕಂಥ ಸಾಧನ ಇದು ಶ್ರೋತ್ರಾದಿ ಕರ್ಣಗಳಿರ್ತಕ್ಕಂಥ ಆತ್ಮಭಾವವನ್ನು ಕಳ್ಸ್ಕೊಂಡು ಬಿಟ್ಕೊಂಡು, ಇವುಗಳಿಂದ ಆತ್ಮತ್ವ ಭಾವನೆ ಇಲ್ಲ, ಆತ್ಮಾಭಿಮಾನ ಇರ್ತಕ್ಕಂಥ ಶ್ರೋತ್ರಾದಿಗಳಲ್ಲಿ ಇರ್ತಕ್ಕಂಥ ಆತ್ಮಭಾವನೆ ಇಲ್ಲ, ಆತ್ಮತ್ವ ಅಭಿಮಾನ ಅದಿರುವವರೆಗೆ ನಮಗೆ ಅಮೃತತ್ವ ಪ್ರಾಪ್ತಿ ಇಲ್ಲ, ಅಜ್ಞಾನ ನಿವೃತ್ತಿ ಇಲ್ಲ. ಇದನ್ನು ಬಿಟ್ಕೊಳ್ಳುತ್ತಲೇ ಅದು ಗೊತ್ತಾಗುತ್ತಲೇ ಮುಕ್ತನಾಗ್ತಾನೆ ಅಂತ. ಇದು ಎಲ್ಲವೂ ಸಮಕಾಲದಲ್ಲಿ ಆಗೋದನ್ನೇ ಕ್ರಿಯಾಪದದಿಂದ ಹೇಳ್ತಿದ್ದಾರೆ ಅಷ್ಟೇ. ಪಾಲ್ಯ ಹಾಕೊಂಡು ಹಾಕ್ತಾ ಇದ್ದಾರೆ. ಜ್ಞಾತ್ವಾದಿ ಮುಚ್ಚ ಅಂತ ಹೇಳಿದ್ರಿಂದ ಅರ್ಥಾತ್ ಶ್ರೋತ್ರಾದಿ ಕರ್ಣಕಲಾಪದಲ್ಲಿರುವ ಆತ್ಮತ್ವ ಅಭಿಮಾನ ಬಿಟ್ಕೊಂಡು ಅಂತ. ಕಲಾಪಂ ಉಜ್ಜಿತ್ವ ಅಂದ್ರೆ ಕಲಾಪಂ ಬಿಡೋದು ಅಂದ್ರೆ ಅದು ಕ್ರಿಯೆ ಅಲ್ಲ, ಆತ್ಮತ್ವ ಅಭಿಮಾನ ತ್ಯಾಗವೇ ಬಿಟ್ಟು ಶ್ರೋತ್ರಾದು ಹಿ ಆತ್ಮಭಾವಂ ಕೃತ್ವಾ ತದುಪಾಸಿಸನ್ ತದಾತ್ಮನ ಜಾಯತೆ ಮ್ರಿಯತೆ ಸಂಸರತಿ. ಈಗಲೇ ಆಗಿರೋದು ಕಿವಿಯ ಮುಂತಾದ ಉಪಾಧಿಗಳಲ್ಲಿ ಆತ್ಮಭಾವವನ್ನು ತೊಟ್ಟು ನಾನು ಅಂತ ಅಂದ್ಕೊಂಡು ಬಲವಾಗಿ ಉಪ್ಪು ಖಾರ ಉಳ್ಕೊಂಡಂಗೇನೆ ಉಳ್ಕೊಂಡ್ಬಿಟ್ಟಿದೆ ಆತ್ಮಾಭಿಮಾನ ಮಾಡ್ಕೊಂಡ್ಬಿಟ್ಟು ಆ ಉಪಾಧಿಯೇ ಆ ರೂಪದವನೇ ನಾನು ಅಂದ್ರೆ ಸಾಕೇತ, ನಾನು ಅಂದ್ರೆ ತೇಜು, ನಾನು ಅಂದ್ರೆ ಸುಮಂತ ಅಂತ ಹೇಳಿ ಆ ದೇಹನ್ಯಮನೋ ಬುದ್ಧಿಗಳಲ್ಲಿ ತಾದಾತ್ಮ ದೇಹ ಅಂದ್ಕೊಂಡು
ಆತ್ಮ ಕಳ್ಕೊಂಡು ಆ ಉಪಾಧಿ ಉಳ್ಳವನಾಗಿ ತದಾತ್ಮನ ಆ ರೂಪದಿಂದ ಅಯ್ಯೋ ಆಯ್ತು ವಯಸ್ಸಾಯ್ತು ನಾನು ಸಾಯ್ತೀನಿ, ಅಯ್ಯೋ ನಂಗೇನು ಕಾಯಿಲೆ ಬಂತು ಸಾಯ್ತೀನಿ, ನಾನು ಹುಟ್ಟಿದೆ, ನಾನು ಬೆಳೆದೆ, ನಾನು ದಪ್ಪ ಅದೇ ಸಣ್ಣ ಅದೇ ಕಪ್ಪಿದ್ದೀನಿ ಬೆಳ್ಳಿ ಎಲ್ಲ ವಿಶೇಷ ಧರ್ಮಗಳನ್ನು ಹುಟ್ಟಾಕೋತಾ ಹೋಗ್ತಾನೆ. ತನ್ನ ಆನೆ ಎಮ್ಮೆ ಕೊಚ್ಚೆಗಳನ್ನು ಮೇಲೆ ಹಾಕೋ ಹಾಗೇನೆ ಎಲ್ಲವನ್ನು ತನ್ನ ಹುಟ್ಟಾಕೊಂಡು ಹೋಗ್ತಾನೆ. ಇದು ವಿಚಾರ ಮಾಡಿದ್ರೆ ಹುಟ್ಟಾಕೊಂಡು ಹೋಗ್ತಾನೆ. ಅತಃ ಶ್ರೋತ್ರಾದೇಹೇ ಶ್ರೋತ್ರಾದಿ ಲಕ್ಷಣಂ ಬ್ರಹ್ಮ ಆತ್ಮೇತಿ ವಿಧಿತ್ವಾ ಅತಿಮುಚ್ಯ ಶ್ರೋತ್ರಾಧ್ಯಾತ್ಮಭಾವ ಪರಿತ್ಯಜ್ಯ. ಹಾಗೆ ಶ್ರೋತ್ರಾದಿಗಳಿಗೂ ಶ್ರೋತ್ರಾದಿಗಳಾಗಿರುವ, ಕಿವಿಗೂ ಕಿವಿಯಾಗಿರುವ, ಕಣ್ಣಿಗೂ ಕಣ್ಣಾಗಿರುವ ಆತ್ಮನನ್ನೇ ಬ್ರಹ್ಮ, ಆ ಬ್ರಹ್ಮವೇ ನಮ್ಮ ಆತ್ಮ ಅಂತ ಕಂಡುಕೊಂಡು ತಿಳ್ಕೊಂಡು ಶ್ರೋತ್ರಾದಿಗಳಿರ್ತಕ್ಕಂಥ ಆತ್ಮತ್ವಾಭಿಮಾನ ಬಿಟ್ಟು ಕಂಡ್ಕೊಳ್ಳೋಕೆ ಬಿಡೋದೇ ಸಾಧನ. ಬಿಡೋದೇ ಬಿಡೋದು ಕಂಡ್ಕೊಳ್ಳೋದು ಅಂದ್ರೆ ಅದು ಕ್ರಿಯೆ ಅಲ್ಲ. ವಿವೇಕದಿಂದ ಬಿಟ್ಟು ಸಮಯದಲ್ಲಿ ತಾನು ಯಾರು ಗೊತ್ತಾಗುತ್ತಲೇ ಕಂಡ್ಕೊಂಡು ಅಂತ ಅದು ಆ ಬಿಟ್ಟಾಗಲೇ ಗೊತ್ತಾಗತ್ತೆ. ಕಂಡ್ಕೊಂಡು ಆಗ್ತಾರೆ. ಬನ್ನಿ. ಪರಿತ್ಯಜಂತಿ ತೇ ಧೀರಾಃ ಧೀಮಂತಃ. ಯಾರು ಶ್ರೋತ್ರಾದಿಗಳಲ್ಲಿರತಕ್ಕಂಥ ಆತ್ಮಭಾವವನ್ನು ಬಿಡ್ತಾರೋ ಅವರೇ ಧೀರರು, ಧೀಮಂತರು, ವಿವೇಕಿಗಳು. ನಹಿ ವಿಶಿಷ್ಟ ಧೀಮತ್ವಮಂತರೇಣ ಶ್ರೋತ್ರಾಧ್ಯಾತ್ಮಭಾವ ಶಕ್ಯ ಪರಿತ್ಯಕ್ತುಂ. ಒಂದು ವಿಶಿಷ್ಟವಾದ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ವಿವೇಕವಿಲ್ಲದೇನೆಯೇ ಶ್ರೋತ್ರಾದಿಗಳಲ್ಲಿ ಕಿವಿ, ಕಣ್ಣು, ಮೂಗು ಮತ್ತು ದೇಹಾದಿಗಳಲ್ಲಿ ನಾನು ಅನ್ನೋ ಭಾವ ಊರಿದೆಯಲ್ಲ, ಇದನ್ನು ಒಂದು ವಿಶಿಷ್ಟವಾದ ಬುದ್ಧಿ ಇಲ್ಲದೆ ಹೋದ್ರೆ ಇವರು ಆತ್ಮಭಾವ ಬಿಡೋಕ್ಕಾಗೋದೇ ಇಲ್ಲ. ಒಂದು ವಿಶಿಷ್ಟವಾದ ಒಂದು ಶಾಸ್ತ್ರಾಚಾರ್ಯ ಉಪದಿಷ್ಟವಾದ ಸಂಸ್ಕೃತವಾದ ಅಂತಃಕರಣದಿಂದಲೇ ಆತ್ಮಭಾವ ಬಿಡೋಕ್ಕಾಗೋದು, ಇಲ್ಲದೆ ಹೋದ್ರೆ ಬಿಡೋಕ್ಕಾಗೋದೇ ಇಲ್ಲ. ಸಾಕು ಅಮ್ಮ ಏನೋ